ಎಲ್ರಿಗೂ ನಮಸ್ಕಾರಗಳು. ಮೊದಲಿಗೆ ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾದಂತಹ ವಿಷಯಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಈ ಹಿಂದೆ ನಾನು ಇದೇ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತ ಹೇಳಿ 2 ತರಗತಿಗಳನ್ನು ಅಪ್ಲೋಡನ್ನು ಮಾಡಿದ್ದೇನೆ. ಆ ತರಗತಿಯ ಮುಂದುವರೆದಂತಹ ಭಾಗವಾಗಿ ಇವತ್ತಿನ ತರಗತಿಯಲ್ಲಿ ಇನ್ನುಳಿದಂತಹ ಮಾಹಿತಿಗಳನ್ನು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಪರಿಸರ ಸಂಬಂಧಿ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತಾದಂತಹ ವಿಷಯಗಳ ಬಗ್ಗೆ ಇದು ಕೊನೆಯ ತರಗತಿ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತರಗತಿಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ಇವತ್ತಿನ ತರಗತಿಯನ್ನು ಆರಂಭವನ್ನು ಮಾಡ್ತಾ ಹೋಗೋಣ. ಓಕೆ, ಸೊ ಈಗ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಸಂಸ್ಥೆಗಳು, ಸಚಿವಾಲಯಗಳು ಮತ್ತು ಇಲಾಖೆಗಳ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲಿಗೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಅನ್ನುವಂತಹ ಸಚಿವಾಲಯವು 1985ರಲ್ಲಿ ಸ್ಥಾಪನೆಯಾಗಿದ್ದು ಇದರ ಕೇಂದ್ರ ಕಚೇರಿಯನ್ನು ನಾವು ನವದೆಹಲಿಯಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅನ್ನುವಂಥದ್ದು 1974ರಲ್ಲಿ ಆರಂಭವಾಗಿದ್ದು ಇದರ ಕೇಂದ್ರ ಕಚೇರಿಯನ್ನು ನಾವು ನವದೆಹಲಿಯಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾ, ಸೊ ಇದು ಫಾರೆಸ್ಟ್ ರಿಪೋರ್ಟನ್ನು ಬಿಡುಗಡೆಯನ್ನು ಮಾಡುತ್ತೆ. ಈ ಒಂದು ಸಂಸ್ಥೆ ಇದು 1981ರಲ್ಲಿ ಸ್ಥಾಪನೆಯಾಗಿದ್ದು ಇದರ ಕೇಂದ್ರ ಕಚೇರಿಯನ್ನು ನಾವು ಡೆಹ್ರಾಡೂನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಈ ಒಂದು ಸಂಸ್ಥೆ 1982ರಲ್ಲಿ ಸ್ಥಾಪನೆಯಾಗಿದ್ದು ಇದರ ಒಂದು ಕೇಂದ್ರ ಕಚೇರಿಯನ್ನು ನಾವು ಡೆಹ್ರಾಡೂನಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ಝೂಲಾಜಿಕಲ್ ಸರ್ವೆ ಆಫ್ ಇಂಡಿಯಾ, ಈ ಒಂದು ಸಂಸ್ಥೆ 1916ರಲ್ಲಿ ಸ್ಥಾಪನೆಯಾಗಿದ್ದು ಇದರ ಕೇಂದ್ರ ಕಚೇರಿಯನ್ನು ನಾವು ಕೋಲ್ಕತ್ತಾದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಂತರ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ, ಸೊ ಇದು 1890ರಲ್ಲಿ ಸ್ಥಾಪನೆಯಾಗಿದ್ದು ಕೇಂದ್ರ ಕಚೇರಿ ಕೋಲ್ಕತ್ತಾದಲ್ಲಿದೆ. ಸೊ ನಂತರದಲ್ಲಿ 2002ರಲ್ಲಿ ಬಯೋಡೈವರ್ಸಿಟಿ ಆ್ಯಕ್ಟ್ ಬರುತ್ತೆ. ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅಂತ ಹೇಳಿ 2003ರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ. ಇದರ ಕೇಂದ್ರ ಕಚೇರಿಯನ್ನು ನಾವು ಚೆನ್ನೈಯಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್, ಇದು 2010ರಲ್ಲಿ ಸ್ಥಾಪನೆ ಆಗುವಂತಹ ಪರಿಸರಕ್ಕೆ ಸಂಬಂಧಪಟ್ಟಂತಹ ನ್ಯಾಯಾಲಯ ಆಗಿರುತ್ತೆ. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ನಂತರ ಇಂಡಿಯನ್ ಕೌನ್ಸಿಲ್ ಆಫ್ ಫಾರೆಸ್ಟ್ರಿ ರಿಸರ್ಚ್ ಆ್ಯಂಡ್ ಎಜುಕೇಷನ್ ಅಂತ ಹೇಳಿ 1986ರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆ ಆಗುತ್ತೆ. ಸೊ ಇದರ ಕೇಂದ್ರ ಕಚೇರಿಯನ್ನು ನಾವು ಡೆಹ್ರಾಡೂನಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ಇಂದಿರಾ ಗಾಂಧಿ ನ್ಯಾಷನಲ್ ಫಾರೆಸ್ಟ್ ಅಕಾಡೆಮಿ ಅಂತ ಹೇಳಿ ಇದು 1987ರಲ್ಲಿ ಸ್ಥಾಪನೆಯಾಗಿದ್ದು ಇದರ ಕೇಂದ್ರ ಕಚೇರಿಯನ್ನು ನಾವು ಡೆಹ್ರಾಡೂನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಂತರ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ 1974ರಲ್ಲಿ ಸ್ಥಾಪನೆಯಾಗಿದ್ದು ಕೇಂದ್ರ ಕಚೇರಿಯನ್ನು ನಾವು ಬೆಂಗಳೂರಿನಲ್ಲಿ ನೋಡ್ಬೋದಾಗಿರುತ್ತೆ. ನಂತರ ಎನ್ವೈರ್ಮೆಂಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಪಾಲಿಸಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಹೇಳಿ 2002ರಲ್ಲಿ ಈ ಒಂದು ಸಂಸ್ಥೆ ಸ್ಥಾಪನೆಯಾಗಿದೆ. ಇದರ ಕೇಂದ್ರ ಕಚೇರಿಯನ್ನು ನಾವು ಬೆಂಗಳೂರಿನಲ್ಲಿ ನೋಡ್ಬೋದು. ನಂತರ ಅಶೋಕ ಟ್ರಸ್ಟ್ ಫಾರ್ ರಿಸರ್ಚ್ ಇನ್ ಎಕಾಲಜಿ ಆ್ಯಂಡ್ ಎನ್ವೈರ್ಮೆಂಟಲ್ ಅಂತ ಹೇಳಿ ಈ ಒಂದು ಸಂಸ್ಥೆ 1996ರಲ್ಲಿ ಸ್ಥಾಪನೆಯಾಗಿದ್ದು ಕೇಂದ್ರ ಕಚೇರಿಯನ್ನು ನಾವು ಬೆಂಗಳೂರಿನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಸೆಂಟರ್ ಫಾರ್ ಎಕಲಾಜಿಕಲ್ ಸೈನ್ಸ್ ಅಂತ ಹೇಳಿ 1983ರಲ್ಲಿ ಸ್ಥಾಪನೆಯಾಗಿದ್ದು ಕೇಂದ್ರ ಕಚೇರಿಯನ್ನು ನಾವು ಬೆಂಗಳೂರಿನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಅನಿಮಲ್ಸ್ ವೆಲ್ಫೇರ್ ಬೋರ್ಡ್ ಆಫ್ ಇಂಡಿಯಾ, ಈ ಒಂದು ಸಂಸ್ಥೆ ಅಂಡರ್ ದ ಸೆಕ್ಷನ್ ಆಫ್ 4 ಆಫ್ ದ ಪ್ರಿವೆನ್ಷನ್ ಆಫ್ ಕ್ರುಯಲ್ಟಿ ಟು ಅನಿಮಲ್ಸ್ ಆ್ಯಕ್ಟ್ 1960 ಈ ಒಂದು ಕಾಯ್ದೆಯ ಅಡಿಯಲ್ಲಿ ಜಾರಿಯಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಸಂಸ್ಥೆಯ ಕೇಂದ್ರ ಕಚೇರಿಯನ್ನು ನಾವು ಹರಿಯಾಣದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಂತರ ಸೆಂಟ್ರಲ್ ಝೂ ಅಥಾರಿಟಿ ಅಂತ ಬಂದಾಗ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಈ ಒಂದು ಕಾಯ್ದೆಯ ಅಡಿಯಲ್ಲಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡಲಾಗುತ್ತೆ ಮತ್ತು ಇದು 1992ರಲ್ಲಿ ಸ್ಥಾಪನೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ 2003ರಲ್ಲಿ ಜಾರಿಯಾಗಿರುತ್ತೆ. ಸೊ ಕಾಯ್ದೆ ಅಂತ ಬಂದಾಗ ಬಯೋಲಾಜಿಕಲ್ ಡೈವರ್ಸಿಟಿ ಆ್ಯಕ್ಟ್ 2002 ಆಗಿರುತ್ತೆ ಮತ್ತು ಇದರ ಕೇಂದ್ರ ಕಚೇರಿಯನ್ನು ನಾವು ಚೆನ್ನೈಯಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಂತರ
ವೈಲ್ಡ್ ಲೈಫ್ ಕ್ರೈಮ್ ಕಂಟ್ರೋಲ್ ಬ್ಯೂರೋ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನು 2007ರಲ್ಲಿ ಸ್ಥಾಪನೆಯನ್ನು ಮಾಡಲಾಗುತ್ತೆ. ಸೊ ಈ ಒಂದು ಸಂಸ್ಥೆಯನ್ನು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ 1972 ಏನಿರುತ್ತೆ, ಸೊ ಇದಕ್ಕೆ 2006ರಲ್ಲಿ ತಿದ್ದುಪಡಿಯನ್ನು ಮಾಡಲಾಗುತ್ತೆ. 2006ರ ತಿದ್ದುಪಡಿ ಕಾಯ್ದೆಯ ಮುಖಾಂತರವಾಗಿ ಈ ಒಂದು ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದರ ಕೇಂದ್ರ ಕಚೇರಿಯನ್ನು ನಾವು ನವದೆಹಲಿಯಲ್ಲಿ ನೋಡ್ಬೋದಾಗಿರುತ್ತೆ. ಹಾಗೆ ಇತರ 5 ರೀಜ್ನಲ್ ಕಚೇರಿಗಳನ್ನು ಕೂಡ ನಾವು ನೋಡ್ಬೋದು. ಸೊ ಅದರಲ್ಲಿ ದೆಹಲಿ ಇದೆ, ನಂತರ ಕೋಲ್ಕತ್ತಾ ಇದೆ, ಮುಂಬೈ ಇದೆ, ಚೆನ್ನೈ ಇದೆ ಮತ್ತು ಜಬಲ್ಪುರ್ ಇದೆ. ಸೊ ಇದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಂತರದಲ್ಲಿ ನ್ಯಾಷನಲ್ ಮಿಷನ್ ಫಾರ್ ಕ್ಲೀನ್ ಗಂಗಾ ಅಂತ ಹೇಳಿ, ಸೊ ಇದನ್ನು ಒಂದು ಸೊಸೈಟಿ ಅಂತ ಹೇಳಿ ಕರಿಬಹುದು. ಸೊ ಈ ಒಂದು ಸೊಸೈಟಿಯು ಸೊಸೈಟೀಸ್ ರಿಜಿಸ್ಟ್ರೇಷನ್ ಆ್ಯಕ್ಟ್ 1860 ಇದರ ಪ್ರಕಾರವಾಗಿ ನೋಂದಣಿಯಾಗಿದೆ ಅಂತ ಹೇಳಿ ನೋಡ್ಬೋದು. 2011ರಲ್ಲಿ ನೋಂದಣಿಯಾಗಿದೆ. ಈ ಒಂದು ಸೊಸೈಟಿಯನ್ನು ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಈ ಕಾಯ್ದೆಯ ಪ್ರಕಾರವಾಗಿ ಜಾರಿಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಸೊ ಇದಿಷ್ಟು ಕೂಡ ಬಹಳಷ್ಟು ಪ್ರಮುಖವಾದಂತಹ ಸಂಸ್ಥೆಗಳ ಕುರಿತು ಮಾಹಿತಿ ಆಗಿರುತ್ತೆ. ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ನಮ್ಮ ಕರ್ನಾಟಕದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಮಹನೀಯರ ಬಗ್ಗೆ. ಸೊ ಇಲ್ಲಿ ಪರಿಸರವಾದಿಗಳು ಅಂತ ಬಂದಾಗ, ಪರಿಸರಕ್ಕೆ ಸಂಬಂಧಪಟ್ಟಂತಹ ಮಹನೀಯರು ಅಂತ ಬಂದಾಗ, ಹಾಗೆ ಪರಿಸರಕ್ಕಾಗಿ ಹೋರಾಟವನ್ನು ಮಾಡಿದಂತಹ ಹೋರಾಟಗಾರರು ಅಂತ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಬಹಳಷ್ಟು ಸಾಧಕರನ್ನು, ಮಹನೀಯರನ್ನು, ಹೋರಾಟಗಾರರನ್ನು ನಾವು ನೋಡ್ಬೋದಾಗಿರುತ್ತೆ. ಆದರೆ ಈ ತರಗತಿಯಲ್ಲಿ ನಾನು ಇತ್ತೀಚೆಗೆ ಸುದ್ದಿಯಲ್ಲಿರುವಂತಹ ಮಹನೀಯರ ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಸೊ ಅವರಲ್ಲಿ ಮೊದಲಿಗೆ ಭಾರತೀಯ ಪರಿಸರವಾದಿ ಮಾತೆ ತುಳಸಿಗೌಡರವರು ಕಾಡಿನ ಬಗ್ಗೆ ಇದ್ದಂತಹ ಅದ್ಭುತವಾದಂತಹ ಜ್ಞಾನದಿಂದ ಅರಣ್ಯ ವಿಶ್ವಕೋಶ ಮತ್ತು ವೃಕ್ಷ ದೇವತೆ ಅಂತ ಹೇಳಿ ಇವರನ್ನು ಕರೆಯಲಾಗ್ತಾ ಇತ್ತು. ಸೊ ಇವರು 1944ರಲ್ಲಿ ಆಲಕ್ಕಿ ಬುಡಕಟ್ಟು ಕುಟುಂಬದಲ್ಲಿ ಜನಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ 30,000ಕ್ಕೂ ಹೆಚ್ಚು ಮರಗಳನ್ನು ನೆಟ್ಟು ಅಸಾಧಾರಣವಾದಂತಹ ಸಾಧನೆಯಿಂದ ಗುರುತಿಸಲ್ಪಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ ಮಾತೆ ತುಳಸಿಗೌಡರವರನ್ನ. ಸೊ ಇವರಿಗೆ 2020 ಮತ್ತು 2021ನೇ ಸಾಲಿನಲ್ಲಿ ಭಾರತ ಸರ್ಕಾರದಿಂದ ದೇಶದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂತಹ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಮಾತೆ ತುಳಸಿಗೌಡರವರನ್ನು ನಡೆದಾಡುವಂತಹ ಅರಣ್ಯ ವಿಶ್ವಕೋಶ ಅಂತ ಹೇಳಿ, ವನದೇವತೆ ಅಂತ ಹೇಳಿ ಮತ್ತು ವನಜ್ಞಾನದ ಸಿರಿ ಅಂತ ಹೇಳಿ ಕರೆಯಲಾಗುತ್ತೆ. ಸೊ 2022 ಏಪ್ರಿಲ್ 22ರಂದು ನ್ಯಾಷನಲ್ ಜಿಯೋಗ್ರಫಿ ವಿಶೇಷ ಸಾಕ್ಷ್ಯಚಿತ್ರದಲ್ಲಿ ಕಾಣಿಸಿಕೊಂಡಂತಹ ಕನ್ನಡತಿ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವರಿಗೆ ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿಯನ್ನು ಕೂಡ ನೀಡಲಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಮಾತೆ ತುಳಸಿಗೌಡರವರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ. ಸೊ ಇದಾದ ನಂತರ ಸಾಲುಮರದ ತಿಮ್ಮಕ್ಕ ಕರ್ನಾಟಕದ ಪ್ರಸಿದ್ಧ ಪರಿಸರವಾದಿ ಅಂತ ಹೇಳಿ ನಾವು ಹೇಳ್ಬೋದು. ಸೊ ಮರಗಳ ತಾಯಿ ಅಂತ ಹೇಳಿ ಸಾಲುಮರದ ತಿಮ್ಮಕ್ಕರವರನ್ನು ಕರೆಯಲಾಗುತ್ತೆ. ಸೊ ಕುದೂರಿನಿಂದ ಹುಲಿಕಲ್ವರೆಗೆ ರಾಜ್ಯ ಹೆದ್ದಾರಿ 94ರಲ್ಲಿ 385 ಆಲದ ಮರಗಳನ್ನು ಇವರು ನೆಟ್ಟಿದ್ದಾರೆ. ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರತೆಗೆ ಇವರು ಬಹಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸಾಲುಮರದ ತಿಮ್ಮಕ್ಕರವರಿಗೆ ಪರಿಸರದ ಮೇಲಿದ್ದಂತಹ ಆ ಒಂದು ಪ್ರೀತಿ, ಗೌರವ ಇವೆಲ್ಲವನ್ನ ಗುರುತಿಸಿ 2019ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ 2016ರಲ್ಲಿ BCC ವಿಶ್ವದ 100 ಅತ್ಯಂತ ಪ್ರಭಾವಶಾಲಿ ಮತ್ತು ಸ್ಫೂರ್ತಿದಾಯಕ ಮಹಿಳೆಯರಲ್ಲಿ ಸಾಲುಮರದ ತಿಮ್ಮಕ್ಕರವರು ಕೂಡ ಒಬ್ಬರೆಂದು ಪಟ್ಟಿಯನ್ನು ಮಾಡಲಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಕರ್ನಾಟಕ ಸರ್ಕಾರವು 2014 ಮತ್ತು 2015ನೇ ಸಾಲಿನಲ್ಲಿ ರಾಜ್ಯ ಬಜೆಟ್ನಲ್ಲಿ ಸಾಲುಮರದ ತಿಮ್ಮಕ್ಕನ ನೆರಳು ಯೋಜನೆ ಅಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಜಾರಿಗೆ ತಗೊಂಬರ್ತಾರೆ. ಸೊ ನಮ್ಮ ಕರ್ನಾಟಕದ ಪರಿಸರದ ರಾಯಭಾರಿ ಅಂತ ಹೇಳಿ ನಾವು ಸಾಲುಮರದ ತಿಮ್ಮಕ್ಕರವರನ್ನು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಸಾಲುಮರದ ತಿಮ್ಮಕ್ಕರವರಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ. ಸೊ ನಂತರದಲ್ಲಿ
ಜಗ್ಗಿ ವಾಸುದೇವನ್ ರವರು ಅಂತ ಹೇಳಿ. ಸೊ ನಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಇಶಾ ಫೌಂಡೇಶನ್, ಸೊ ಇದರ ಸಂಸ್ಥಾಪಕರು ಅಂತ ಹೇಳಿ ನಾವು ನೋಡ್ಬೋದು. ಸೊ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸೇವ್ ಸಾಯಿಲ್ ಅಂತ ಹೇಳಿ ಒಂದು ಅಭಿಯಾನವನ್ನು ಜಾರಿಯನ್ನು ಮಾಡ್ತಾರೆ. ನಂತರ ಕಾವೇರಿ ಕೂಗು ಅಂತ ಹೇಳಿ ಒಂದು ಅಭಿಯಾನವನ್ನು ಕೂಡ ಇವರು ನೆರವೇರಿಸ್ತಾರೆ. ಸೊ ಈ ಎರಡೂ ಕಾರ್ಯಕ್ರಮಗಳ ರೂವಾರಿಗಳು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಮುಖ ದಿನಾಚರಣೆಗಳಿದೆ. ಸೊ ಇವುಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಫೆಬ್ರವರಿ 2ನೇ ತಾರೀಕು ಅಂತ ಬಂದಾಗ ವಿಶ್ವ ಜೌಗು ಭೂಮಿ ದಿನವನ್ನು ಆಚರಣೆಯನ್ನು ಮಾಡ್ತೀವಿ. ಸೊ ಈ ವರ್ಷದ ಅಂದರೆ 2025ರ ಒಂದು ಥೀಮನ್ನು ನಾವು ನೋಡೋದಾದರೆ ನಮ್ಮ ಸಾಮಾನ್ಯ ಭವಿಷ್ಯಕ್ಕಾಗಿ ಜೌಗು ಪ್ರದೇಶವನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು, ರಕ್ಷಿಸುವಂಥದ್ದು ಈ ವರ್ಷದ ಒಂದು ಥೀಮ್ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಮಾರ್ಚ್ 3 ಅಂತ ಬಂದಾಗ ವನ್ಯಜೀವಿ ಸಂರಕ್ಷಣಾ ದಿನಾಚರಣೆಯನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಪ್ರಸ್ತುತ 2025ರ ಪ್ರಕಾರವಾಗಿ ನಾವು ಥೀಮನ್ನು ನೋಡೋದಾದರೆ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಫೈನಾನ್ಸ್ ಇನ್ವೆಸ್ಟಿಂಗ್ ಇನ್ ಪೀಪಲ್ ಆ್ಯಂಡ್ ಪ್ಲಾನೆಟ್ ಅಂತ ಹೇಳಿ ಥೀಮನ್ನು ಕೊಟ್ಟಿದ್ದಾರೆ. ನಂತರ ಮಾರ್ಚ್ 21 ಅಂತ ಹೇಳಿ ಬಂದಾಗ ಅರಣ್ಯ ಸಂರಕ್ಷಣಾ ದಿನವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಸೊ ಇದರ ಥೀಮ್ ಅಂತ ಬಂದಾಗ ಫಾರೆಸ್ಟ್ ಆ್ಯಂಡ್ ಫುಡ್ ಅಂತ ಇದೆ, ಅಂದರೆ ಕಾಡುಗಳು ಮತ್ತು ಆಹಾರ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಮಾರ್ಚ್ 22 ಅಂತ ಬಂದಾಗ ಜಲ ಸಂರಕ್ಷಣಾ ದಿನವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಸೊ ಪ್ರಸ್ತುತ 2025ರ ಥೀಮ್ ಅಂತ ಬಂದಾಗ ಒಂದು ಹಿಮ ನದಿಗಳನ್ನು ಸಂರಕ್ಷಣೆಯನ್ನು ಮಾಡಬೇಕು, ಗ್ಲೇಷಿಯರ್ ಪ್ರಿಸರ್ವೇಷನ್ ಅಂತ ಹೇಳಿ ಥೀಮನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಮಾರ್ಚ್ 23 ಅಂತ ಬಂದಾಗ ಹವಾಮಾನ ದಿನ ಅಂತ ಹೇಳಿ ನಾವು ನೋಡ್ತೀವಿ. ಸೊ 2025ರ ಒಂದು ಥೀಮನ್ನು ನಾವು ನೋಡೋದಾದರೆ ಬ್ರೀತಿಂಗ್ ದ ಫ್ಯೂಚರ್ ಈಸ್ ಕೇರಿಂಗ್ ಫಾರ್ ದ ಪ್ರೆಸೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದರೆ ಭವಿಷ್ಯದಲ್ಲಿ ನಾವು ಶುದ್ಧವಾದ ಗಾಳಿಯನ್ನು ಉಸಿರಾಡಬೇಕು ಅಂತ ಹೇಳಿದ್ರೆ ಇವತ್ತು ನಾವು ಡಿಸೈಡ್ ಮಾಡಬೇಕಾಗತ್ತೆ. ಸೊ ಇನ್ ಫ್ಯೂಚರಲ್ಲಿ ನಾವು ಒಂದು ಒಳ್ಳೆಯ ಒಂದು ಶುದ್ಧವಾದಂತಹ ಗಾಳಿಯನ್ನು ಉಸಿರಾಡಬೇಕು ಅಥವಾ ಇಲ್ವೋ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಪ್ರಸ್ತುತ ದಿನಗಳಲ್ಲಿ ಏರ್ ಪೊಲ್ಯೂಷನ್ ಅನ್ನುವಂಥದ್ದಾಗಿರ್ಬೋದು ಅಥವಾ ವಾಯುವಿನ ಮಾಲಿನ್ಯ ಅನ್ನುವಂಥದ್ದಾಗಿರ್ಬೋದು, ಸೊ ಎಲ್ಲವೂ ಕೂಡ ಜಾಸ್ತಿ ಆಗ್ತಿರೋದ್ರಿಂದ ಅವೆಲ್ಲವನ್ನು ಇವತ್ತು ನಾವು ಕ್ರಮೇಣವಾಗಿ ಕಡಿಮೆಯನ್ನು ಮಾಡಿದ್ರೆ ಮಾತ್ರ ಭವಿಷ್ಯದಲ್ಲಿ ನಮಗೆ ಶುದ್ಧವಾದಂತಹ ಗಾಳಿ ಉಸಿರಾಡೋದಕ್ಕೆ ಸಿಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರತ್ತೆ. ಸೊ ನಂತರ ಏಪ್ರಿಲ್ 22 ಅಂತ ಬಂದಾಗ ವಿಶ್ವ ಭೂ ದಿನವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಸೊ ಇದರ ಥೀಮ್ ಅಂತ ಬಂದಾಗ ಅವರ್ ಪವರ್ ಅವರ್ ಪ್ಲಾನೆಟ್ ಅಂತ ಹೇಳಿ, ಅಂದರೆ ನಮ್ಮ ಶಕ್ತಿ ನಮ್ಮ ಭೂಮಿ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಏಪ್ರಿಲ್ 22 ಅಂತ ಬಂದಾಗ ಜೀವ ವೈವಿಧ್ಯತೆಯ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ನಂತರ ಜೂನ್ 5 ಅಂತ ಬಂದಾಗ ಪರಿಸರ ಸಂರಕ್ಷಣಾ ದಿನ. ಸೊ 2025ರ ಥೀಮನ್ನು ನಾವು ನೋಡೋದಾದರೆ ಬೀಟ್ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಹೇಳಿ, ಅಂದರೆ ಪ್ಲಾಸ್ಟಿಕ್ ಪೊಲ್ಯೂಷನನ್ನು ಕ್ರಮೇಣವಾಗಿ ಕಡಿಮೆಯನ್ನು ಮಾಡಬೇಕು ಅನ್ನುವಂಥದ್ದು. ನಂತರ ಜುಲೈ 28 ಅಂತ ಬಂದಾಗ ನಿಸರ್ಗ ಸಂರಕ್ಷಣಾ ದಿನವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಜುಲೈ 29 ಅಂತ ಬಂದಾಗ ಹುಲಿ ಸಂರಕ್ಷಣಾ ದಿನವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಆಗಸ್ಟ್ 10 ಅಂತ ಬಂದಾಗ ಅಂತಾರಾಷ್ಟ್ರೀಯ ಸಿಂಹ ದಿನವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಸೊ ನಂತರದಲ್ಲಿ ಆಗಸ್ಟ್ 10 ಅಂತ ಬಂದಾಗ ಜೈವಿಕ ಇಂಧನ ದಿನವನ್ನು ಕೂಡ ಆಚರಣೆಯನ್ನು ಮಾಡಲಾಗುತ್ತೆ. ಆಗಸ್ಟ್ 12 ಅಂತ ಬಂದಾಗ ಆನೆಗಳ ದಿನವನ್ನು ಆಚರಣೆಯನ್ನು ಮಾಡ್ತೇವೆ. ಸೆಪ್ಟೆಂಬರ್ 16 ಅಂತ ಬಂದಾಗ ಓಝೋನ್ ಸಂರಕ್ಷಣಾ ದಿನವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಸೊ ನಂತರದಲ್ಲಿ ಸೆಪ್ಟೆಂಬರ್ 22 ಅಂತ ಬಂದಾಗ ವಿಶ್ವ ರೈನೋ ದಿನವನ್ನು ಆಚರಣೆಯನ್ನು ಮಾಡಲಾಗುತ್ತೆ. ಡಿಸೆಂಬರ್ 5 ಅಂತ ಬಂದಾಗ ವಿಶ್ವ ಮಣ್ಣಿನ ದಿನವನ್ನು ನಾವು ಆಚರಣೆಯನ್ನು ಮಾಡ್ತೇವೆ. ಸೊ ಡಿಸೆಂಬರ್ 11 ಅಂತ ಬಂದಾಗ ವಿಶ್ವ ಪರ್ವತ ದಿನ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವತ್ತು ಡಿಸೆಂಬರ್ 5 ವಿಶ್ವ ಮಣ್ಣಿನ ದಿನವನ್ನು ಆಚರಣೆಯನ್ನು ಮಾಡಲಾಗ್ತಾ ಇದೆ. ಓಕೆ, ಸೊ ನಂತರ ಸೊ ಇಲ್ಲಿ ಲಿಸ್ಟ್ ಇದೆ, ಸೊ ನೀವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ನಮ್ಮ ಭಾರತ ದೇಶದಲ್ಲಿ ಪರಿಸರ ಸಂರಕ್ಷಣೆಗಾಗಿ ನಡೆದಂತಹ ಚಳುವಳಿಗಳ ಬಗ್ಗೆ. ಸೊ ಮೊದಲಿಗೆ ಬೀಷ್ಣೋಯಿ ಚಳುವಳಿ ಅಂತ ಹೇಳಿ 1730ರ ವೇಳೆಗೆ ಈ ಒಂದು ಚಳುವಳಿ ರಾಜಸ್ಥಾನದಲ್ಲಿ ಸಂಭವಿಸುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಸ್ಥಳ ಅಂತ ಬಂದಾಗ ಗೇಜರ್ಲಿ ಮತ್ತು ಮಲ್ವಾರ್ ಪ್ರದೇಶ ಅಂತ ಹೇಳಿ ನೋಡ್ಬೋದು. ಸೊ ಇದು ರಾಜಸ್ಥಾನ್ ರಾಜ್ಯದಲ್ಲಿ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ.
ಸೊ ಈ ಒಂದು ಚಳುವಳಿಯ ನಾಯಕರು ಅಂತ ಬಂದಾಗ ನಾವು ಅಮೃತಾ ದೇವಿ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಚಳುವಳಿಯ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ರಾಜಸ್ಥಾನದ ಜೋಧ್ಪುರದ ಮಹಾರಾಜರಾದಂತಹ ಅಭಯ ಸಿಂಗರವರು ಏನಿರ್ತಾರೆ, ಇವರು ತಮ್ಮ ಅರಮನೆಯನ್ನ ಕಟ್ಟುವಂತಹ ಉದ್ದೇಶಕ್ಕಾಗಿ ಬಿಷ್ಣೋಯಿ ಜನಾಂಗದ ಒಂದು ಪ್ರದೇಶದಲ್ಲಿರುವಂತಹ ಮರಗಳನ್ನು ಕಡಿಯುವಂತೆ ಸೈನಿಕರಿಗೆ ಆದೇಶವನ್ನು ಮಾಡ್ತಾರೆ. ಸೊ ಇದನ್ನ ಗಮನಿಸಿದಂತಹ ಬಿಷ್ಣೋಯಿ ಜನಾಂಗದವರು ಈ ಸೈನಿಕರ ಮೇಲೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ವಿರೋಧ ಅನ್ನುವಂಥದ್ದು ಒಂದು ಹಂತವನ್ನು ತಲುಪುತ್ತೆ. ಅಲ್ಲಿ ಸೈನಿಕರು ಮತ್ತು ಬಿಷ್ಣೋಯಿ ಜನಾಂಗದ ನಡುವೆ ಒಂದು ಹಿಂಸಾತ್ಮಕವಾದಂತಹ ಘರ್ಷಣೆ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಈ ಒಂದು ದಂಗೆಯಲ್ಲಿ 363 ಬಿಷ್ಣೋಯಿ ಜನಾಂಗದ ಜನರು ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಬಿಷ್ಣೋಯಿ ಜನಾಂಗ ಅಂತ ಬಂದಾಗ 1485ರಲ್ಲಿ ಬಿಷ್ಣೋಯಿ ಪಂಥವನ್ನು ಸ್ಥಾಪಿಸಿದಂತಹ ಮಹಾರಾಜ್ ಶಾಂಬಾಜಿ ಗುರುಗಳ ಬೋಧನೆಗಳಿಂದ ಪ್ರೇರಿತಗೊಂಡಂತಹ ಬಿಷ್ಣೋಯಿಗಳು ಗಿಡಮರ ನಾಶ ಮತ್ತು ಪ್ರಾಣಿ ಹಿಂಸೆಯನ್ನು ತಡೆಗಟ್ಟಲಾರಂಭಿಸಿದ್ರು ಅಂತ ಹೇಳಿ ನಾವು ನೋಡ್ಬೋದಾಗಿರತ್ತೆ. ಸೊ ಈ ಒಂದು ದಂಗೆ ಏನಾಗುತ್ತೆ, ಸೊ ಇದರ ಒತ್ತಡದಿಂದಾಗಿ ರಾಜ ಅಭಯ ಸಿಂಗರವರು ತಮ್ಮ ಆದೇಶವನ್ನು ಹಿಂಪಡಿತಾರೆ, ಬಿಷ್ಣೋಯಿಗಳನ್ನು ಕ್ಷಮೆಯನ್ನು ಯಾಚಿಸ್ತಾರೆ. ಸೊ ನಂತರ ಆ ಒಂದು ಪ್ರದೇಶವನ್ನು ಸಂರಕ್ಷಿತ ಪ್ರದೇಶ ಅಂತ ಹೇಳಿ ಘೋಷಣೆಯನ್ನು ಮಾಡಲಾಗುತ್ತೆ. ಸೊ ಪ್ರಸ್ತುತ ರಾಜಸ್ಥಾನದ ಈ ಒಂದು ಪ್ರದೇಶದಲ್ಲಿ ಇದೇ ಒಂದು ಕಾನೂನು ಜಾರಿಯಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಭಾರತದಲ್ಲಿ ಪರಿಸರ ಸಂರಕ್ಷಣೆಗಾಗಿ ನಡೆದಂತಹ ಚಳುವಳಿಗಳಲ್ಲಿ ಬಿಷ್ಣೋಯಿ ಚಳುವಳಿ ಮೊಟ್ಟ ಮೊದಲನೆಯ ಚಳುವಳಿ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಬಿಷ್ಣೋಯಿ ಚಳುವಳಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಸೊ ಇದಾದ ನಂತರ ಚಿಪ್ಕೋ ಚಳುವಳಿ ಅಂತ ಬರುತ್ತೆ 1973ರಲ್ಲಿ. ಸ್ಥಳ ಅಂತ ಬಂದಾಗ ಚಾಮೋಲಿ ಮತ್ತು ಗರ್ವಾಲ್ ಜಿಲ್ಲೆಗಳು ಅಂತ ಹೇಳಿ ನೋಡ್ಬೋದು. ಸೊ ಇದು ಉತ್ತರಾಖಂಡ ರಾಜ್ಯದಲ್ಲಿ ಕಂಡುಬರುತ್ತೆ. ಸೊ ಈ ಒಂದು ಪ್ರದೇಶದಲ್ಲಿ ಚಿಪ್ಕೋ ಚಳುವಳಿ ನಡೆದಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಾಯಕರು ಅಂತ ಬಂದಾಗ ಚಾಂದಿ ಪ್ರಸಾದ ಭಟ್ರವರು, ಸುಂದರ್ಲಾಲ್ ಬಹುಗುಣರವರು, ಗೌರಾದೇವಿ, ಸುದೇಶ ದೇವಿ, ಗೋವಿಂದ್ ಸಿಂಗ್, ರಾವತ್ ಧೂಮ್ ಸಿಂಗ್ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇನ್ನೂ ಬಹಳಷ್ಟು ಜನರು ಈ ಒಂದು ಚಳುವಳಿಯಲ್ಲಿ ಭಾಗವಹಿಸಿರ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಚಳುವಳಿಯ ಮೂಲ ಉದ್ದೇಶ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅರಣ್ಯ ಗುತ್ತಿಗೆದಾರರಿಂದ ಹಿಮಾಲಯದ ಅರಣ್ಯವನ್ನು ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವಂಥದ್ದು ಈ ಒಂದು ಚಳುವಳಿಯ ಮೂಲ ಉದ್ದೇಶವಾಗಿರುತ್ತೆ. ಸೊ ಹಿನ್ನೆಲೆ ಅಂತ ಬಂದಾಗ ಉತ್ತರಾಖಂಡ ರಾಜ್ಯದ ಅರಣ್ಯ ಇಲಾಖೆಯು ಚಾಮೋಲಿ ಮತ್ತು ಗರ್ವಾಲ್ ಜಿಲ್ಲೆಗಳ ಮರಗಳೇನಿರುತ್ತೆ, ಸೊ ಅವುಗಳನ್ನು ಕಡಿಯಲು ಗುತ್ತಿಗೆಯನ್ನು ನೀಡಿರ್ತಾರೆ. ಸೊ ಇದನ್ನು ವಿರೋಧಿಸಿದಂತಹ ಅಲ್ಲಿನ ಸ್ಥಳೀಯರು ಅರಣ್ಯದ ಉತ್ಪನ್ನಗಳು, ಅದರಲ್ಲೂ ಮರಗಳು ಅಲ್ಲಿನ ಸ್ಥಳೀಯರಿಗೆ ಸೇರಿದ್ದು ಅಂತ ಹೇಳಿ ಘೋಷಣೆಯನ್ನು ಕೂಗುತ್ತಾ ಚಳುವಳಿಯನ್ನು ಆರಂಭವನ್ನು ಮಾಡ್ತಾರೆ. ಸೊ ಈ ಒಂದು ಚಳುವಳಿಯಲ್ಲಿ ಅಲ್ಲಿನ ಸ್ಥಳೀಯರು ಮರಗಳ ಕಾಂಡಗಳಿಗೆ ಪವಿತ್ರವಾದಂತಹ ದಾರವನ್ನು ಕಟ್ಟಿ ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ ಈ ಚಳುವಳಿಯನ್ನು ಆರಂಭವನ್ನು ಮಾಡ್ತಾರೆ. ಸೊ ಅವರು ಅರಣ್ಯವನ್ನು ಉಳಿಸಲು ತಮ್ಮ ಪ್ರಾಣವನ್ನು ಕೊಡಲು ಸಿದ್ಧರಿರ್ತಾರೆ ಅಂತ ಹೇಳಿ ನೋಡ್ಬೋದು. ಈ ಒಂದು ಚಳುವಳಿಯಲ್ಲಿ ಅತಿ ಹೆಚ್ಚಿನ ಮಹಿಳೆಯರು ಭಾಗವಹಿಸಿರುವಂಥದ್ದನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದ ದಿನಗಳಲ್ಲಿ ಅಂದರೆ 1978ರಲ್ಲಿ ಮಹಿಳೆಯರ ಮೇಲೆ ಗುಂಡು ಹಾರಿಸುವ ಮೂಲಕ ಹಿಂಸಾತ್ಮಕ ತಿರುವನ್ನ ಈ ಚಳುವಳಿಯು ಪಡ್ಕೊಳ್ಳುತ್ತೆ. ಸೊ ಇದನ್ನ ಗಮನಿಸಿದಂತಹ ಅಂದಿನ ಒಂದು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಒಂದು ಘಟನಾ ಪರಿಶೀಲನೆಯ ಸಮಿತಿಯನ್ನ ಜಾರಿ ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಚಿಪ್ಕೋ ಚಳುವಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ. ಸೊ ಇದಾದ ನಂತರ 1978ರಲ್ಲಿ ಸೇವ್ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಅಂತ ಹೇಳಿ ನಡೆಯುತ್ತೆ. ಸೊ ಸ್ಥಳ ಅಂತ ಬಂದಾಗ ಕೇರಳದ ಪಾಲಕ್ಕಾಡ್ ಜಿಲ್ಲೆ ಆಗಿರುತ್ತೆ. ಸೊ ನಾಯಕರು ಅಂತ ಬಂದಾಗ ಸುಗತಾ ಕುಮಾರಿಯವರಾಗಿರ್ತಾರೆ. ಸೊ ಇವರ ಜೊತೆಗೆ ಕೇರಳದ ಇನ್ನಿತರ ಸಂಸ್ಥೆಗಳು ಕೂಡ ಸಹಕಾರವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ಉದ್ದೇಶ ಅಂತ ಬಂದಾಗ ಜಲವಿದ್ಯುತ್ ಯೋಜನೆಯಿಂದ ನಾಶವಾಗಬಹುದಾದಂತಹ ಸೈಲೆಂಟ್ ವ್ಯಾಲಿಯ ಅರಣ್ಯವನ್ನು ಸಂರಕ್ಷಣೆಯನ್ನು ಮಾಡುವಂಥದ್ದು ಈ ಒಂದು ಯೋಜನೆಯ ಮೂಲ ಉದ್ದೇಶವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಕೇರಳ ರಾಜ್ಯ ವಿದ್ಯುತ್ ನಿಗಮವು ಸೈಲೆಂಟ್ ವ್ಯಾಲಿಯ ಕುತಿಪುಂಜ ನದಿಯ ಮೇಲೆ ವಿದ್ಯುತ್ ಉತ್ಪಾದನೆಗಾಗಿ ಅಣೆಕಟ್ಟನ್ನು ಕಟ್ಟಲಿಕ್ಕೆ ನಿರ್ಧಾರವನ್ನು ಮಾಡುತ್ತೆ. ಆದರೆ ಈ ಒಂದು ಯೋಜನೆಯಿಂದ 100 ಕಿಲೋಮೀಟರ್ ಅಷ್ಟು ನಿತ್ಯ ಹರಿದ್ವರ್ಣ ಅರಣ್ಯವು ಮುಳುಗಡೆ ಆಗುತ್ತಿತ್ತು.
ಅರಣ್ಯವು ಮುಳುಗಡೆಯಾಗುತ್ತಿತ್ತು. ಸೊ ಆದ್ದರಿಂದ ಈ ಒಂದು ಯೋಜನೆಯನ್ನು ವಿರೋಧಿಸಿ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ ಅಂತ ಹೇಳಿ ಒಂದು ಚಳುವಳಿ ಆರಂಭವಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಈ ಒಂದು ಚಳುವಳಿಯನ್ನು ಗಮನಿಸಿದಂತಹ ಕೇಂದ್ರ ಸರ್ಕಾರವು 1983ರಲ್ಲಿ ಪ್ರೊಫೆಸರ್ MGK ಮೆನನ್ ರವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ನೇಮಿಸ್ತಾರೆ. ಈ ಒಂದು ಆಯೋಗವು ಜಲವಿದ್ಯುತ್ ಯೋಜನೆಯನ್ನು ಸ್ಥಗಿತಗೊಳಿಸಬೇಕು ಅಂತ ಹೇಳಿ ವರದಿಯನ್ನು ಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವರದಿ ಆದ ನಂತರ 1985 ಮತ್ತು 86ನೇ ಸಾಲಿನಲ್ಲಿ ಸೈಲೆಂಟ್ ವ್ಯಾಲಿಯಲ್ಲಿ ರಾಷ್ಟ್ರೀಯ ಉದ್ಯಾನವನ ಅಂತ ಹೇಳಿ ಘೋಷಣೆಯನ್ನು ಮಾಡ್ತಾರೆ. ಸೊ ಹಾಗಾಗಿ ಸೈಲೆಂಟ್ ವ್ಯಾಲಿ ಅನ್ನುವಂಥದ್ದು ಪ್ರಸ್ತುತ ರಾಷ್ಟ್ರೀಯ ಉದ್ಯಾನವನ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಇದು ಕೇರಳ ರಾಜ್ಯದಲ್ಲಿ ಕಂಡುಬರುತ್ತೆ. ಸೊ ಇದಿಷ್ಟು ಕೂಡ ಸೇವ್ ಸೈಲೆಂಟ್ ವ್ಯಾಲಿ ಮೂವ್ಮೆಂಟ್ಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಸುಗತಾ ಕುಮಾರಿ ಮತ್ತು ದ ಕೇರಳ ಶಸ್ತ್ರ ಸಾಹಿತ್ಯ ಪರಿಷತ್ ಏನಿರುತ್ತೆ ಮತ್ತು ಇತರ NGOಗಳು ಕೂಡ ಕೈ ಜೋಡಿಸಿ ಈ ಒಂದು ಚಳುವಳಿಯನ್ನು ಆರಂಭವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರದಲ್ಲಿ 1985ರಲ್ಲಿ ನರ್ಮದಾ ಬಚಾವೋ ಆಂದೋಲನ ಅಂತ ಹೇಳಿ ಒಂದು ಚಳುವಳಿಯನ್ನು ಆರಂಭವನ್ನು ಮಾಡ್ತಾರೆ. ಸೊ ಸ್ಥಳ ಅಂತ ಬಂದಾಗ ನರ್ಮದಾ ನದಿಯು ಹರಿಯುವಂತಹ ಒಂದು ಗುಜರಾತ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಮಧ್ಯಪ್ರದೇಶದಲ್ಲಿ ಈ ಆಂದೋಲನವು ಕಂಡುಬರುತ್ತೆ. ನಾಯಕರು ಅಂತ ಬಂದಾಗ ಮೇಧಾ ಪಾಟ್ಕರ್ ಅವರು, ಬಾಬಾ ಆಮ್ಟೇರ್ ಅವರು, ಹಾಗೆ ನರ್ಮದಾ ನದಿ ತೀರದಲ್ಲಿ ವಾಸ ಮಾಡ್ತಿದ್ದಂತಹ ಆದಿವಾಸಿಗಳು ಕೂಡ ಈ ಒಂದು ಆಂದೋಲನದಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಚಳುವಳಿಯ ಮೂಲ ಉದ್ದೇಶ ಅಂತ ಹೇಳಿದ್ರೆ ನರ್ಮದಾ ನದಿಗೆ ಅಣೆಕಟ್ಟುಗಳನ್ನು ಕಟ್ಟುವಂಥದ್ದನ್ನು ವಿರೋಧ ಮಾಡುವಂಥದ್ದು ಈ ಒಂದು ಚಳುವಳಿಯ ಮೂಲ ಉದ್ದೇಶ ಆಗಿರುತ್ತೆ. ಸೊ ಇಲ್ಲಿ ನರ್ಮದಾ ನದಿಯ ಮೇಲೆ ಅಣೆಕಟ್ಟುಗಳನ್ನು ಕಟ್ಟುವಂತಹ ಯೋಜನೆಯನ್ನು ಸರ್ಕಾರವು ಅನುಮೋದನೆಯನ್ನು ನೀಡುತ್ತೆ. ಈ ಸಂದರ್ಭದಲ್ಲಿ ನರ್ಮದಾ ನದಿಯ ಜಲಾನಯನ ಪ್ರದೇಶದಲ್ಲಿ ವಾಸ ಮಾಡ್ತಿದ್ದಂತಹ ಸುಮಾರು 80ರಷ್ಟು ಜನಸಂಖ್ಯೆಯು ಆದಿವಾಸಿಗಳಾಗಿರ್ತಾರೆ. ಸೊ ಪ್ರಮುಖವಾಗಿ ಬಿಲ್ಲರನ್ನು ನೋಡ್ಬೋದು, ಗೊಂಡರನ್ನು ನೋಡ್ಬೋದು, ಬೈಗ ಬುಡಕಟ್ಟುಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಅವರೆಲ್ಲರ ಪ್ರಧಾನವಾದಂತಹ ಒಂದು ಕಸುಬು ಅಂತ ಬಂದಾಗ ಅದು ಕೃಷಿ ಆಗಿರುತ್ತೆ. ಆ ಕೃಷಿಗೆ ನೀರಾವರಿ ಅಂತ ಬಂದಾಗ ಅದು ನರ್ಮದಾ ನದಿ ಆಗಿರುತ್ತೆ. ಸೊ ಇಲ್ಲಿ ಯಾವಾಗ ಒಂದು ಅಣೆಕಟ್ಟನ್ನು ಕಟ್ಟಬೇಕು ಅಂತ ಹೇಳಿ ಯೋಜನೆಯನ್ನು ಹಾಕೊಳ್ತಾರೋ ಆ ಸಂದರ್ಭದಲ್ಲಿ ಏನಾಗುತ್ತೆ, ಅಣೆಕಟ್ಟಿನಿಂದ ಅಲ್ಲಿ ವಾಸವನ್ನು ಮಾಡ್ತಿದ್ದಂತಹ 2.5 ಲಕ್ಷ ಜನರು ತಮ್ಮ ಮನೆಯನ್ನ ಆಸ್ತಿಯನ್ನ ಕಳೆದುಕೊಳ್ತಾ ಇದ್ರು. ಹಾಗಾಗಿ ಈ ಅಣೆಕಟ್ಟನ್ನು ಕಟ್ಟಬಾರದು ಅಂತ ಹೇಳಿ ಚಳುವಳಿಯನ್ನ ಆರಂಭವನ್ನ ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು. ಸೊ ಈ ಒಂದು ಚಳುವಳಿಯು ಬಹಳಷ್ಟು ಕಾಲ ನಡೆಯುತ್ತೆ. ಈ ಒಂದು ಅಣೆಕಟ್ಟನ್ನು ಅಂದರೆ ಸರ್ದಾರ್ ಸರೋವರ ಅಣೆಕಟ್ಟನ್ನು ಕಟ್ಟಲಿಕ್ಕೆ ವಿಶ್ವ ಬ್ಯಾಂಕ್ ಕೂಡ ಒಪ್ಪಿಗೆಯನ್ನು ನೀಡಿರುತ್ತೆ. ಯಾವಾಗ ಈ ರೀತಿ ವಿರೋಧದ ಚಳುವಳಿಗಳು ಆರಂಭವಾಗುತ್ತೆ ಇದನ್ನ ಗಮನಿಸಿದಂತಹ ವಿಶ್ವ ಬ್ಯಾಂಕು ಸೊ ಈ ಒಂದು ಅಣೆಕಟ್ಟನ್ನು ವಿರೋಧಿಸ್ತಿದ್ದಂತಹ ಚಳುವಳಿ ಏನಿರುತ್ತೆ ಸೊ ಇವುಗಳ ಬಗ್ಗೆ ಒಂದು ವರದಿಯನ್ನ ಸಂಗ್ರಹವನ್ನ ಮಾಡಬೇಕು ಅಂತ ಹೇಳಿ 1991ರಲ್ಲಿ ಮೋರ್ಸ್ ಕಮಿಷನ್ ಅಂದರೆ ಮೋರ್ಸ್ ಆಯೋಗವನ್ನ ನೇಮಕವನ್ನ ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ವರದಿ ಮಾಹಿತಿಯನ್ನು ಕೊಡುತ್ತೆ. ಅಣೆಕಟ್ಟಿನ ಯೋಜನೆ ಏನಿರುತ್ತೆ ಇದು ಅಲ್ಲಿನ ಮೂಲ ನಿವಾಸಿಗಳ ಹಕ್ಕುಗಳನ್ನು ಉಲ್ಲಂಘಿಸ್ತಾ ಇದೆ ಅಂತ ಹೇಳಿ ವರದಿಯನ್ನು ಮಾಡ್ತಾರೆ. ಸೊ ಇದರ ಪರಿಣಾಮವಾಗಿ ವಿಶ್ವ ಬ್ಯಾಂಕು 1993ರಲ್ಲಿ ಯೋಜನೆಯಿಂದ ಹಿಂದೆ ಸರಿಯುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ನರ್ಮದಾ ಬಚಾವೋ ಆಂದೋಲನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳು ಆಗಿರುತ್ತೆ. ಓಕೆ, ಜಂಗಲ್ ಬಚಾವೋ ಅಂತ ಹೇಳಿದ್ರೆ ಕಾಡನ್ನು ಉಳಿಸಿ ಅಂತ ಹೇಳಿ ಒಂದು ಆಂದೋಲನವನ್ನು 1982ರಲ್ಲಿ ಆರಂಭವನ್ನು ಮಾಡ್ತಾರೆ. ಸೊ ಸ್ಥಳ ಅಂತ ಬಂದಾಗ ಬಿಹಾರದ ಸಿಂಗ್ಭೂಮ್ ಜಿಲ್ಲೆ ಅಂತ ಹೇಳಿ ನೋಡ್ಬೋದು. ಪ್ರಸ್ತುತ ಜಾರ್ಖಂಡಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಾಯಕರು ಅಂತ ಬಂದಾಗ ಸಿಂಗ್ಭೂಮ್ನ ಆದಿವಾಸಿಗಳೇನಿರ್ತಾರೆ ಅಂದರೆ ಈ ಒಂದು ಜಿಲ್ಲೆಯಲ್ಲಿ ವಾಸ ಮಾಡ್ತಿರುವಂತಹ ಆದಿವಾಸಿಗಳು ಈ ಜಂಗಲ್ ಬಚಾವೋ ಆಂದೋಲನವನ್ನು ಆರಂಭವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದರ ಒಂದು ಹಿನ್ನೆಲೆಯನ್ನು ನಾವು ನೋಡೋದಾದರೆ ನೈಸರ್ಗಿಕವಾಗಿ ಬೆಳೆಯುವಂತಹ ಸಾಲ್ ಮರಗಳ ಬದಲಿಗೆ ಅಧಿಕ ಬೆಳೆ ಬಾಳುವಂತಹ ತೇಗದ ಮರಗಳನ್ನು ಬೆಳೆಸಲು ಸರ್ಕಾರ ಏನಾಗುತ್ತೆ ಮುಂದಾಗತ್ತೆ. ಈ ಒಂದು ಯೋಜನೆಯ ವಿರುದ್ಧವಾಗಿ ಅಲ್ಲಿನ ಆದಿವಾಸಿಗಳು ಪ್ರತಿಭಟನೆಯನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು. ನಂತರ ಈ ಒಂದು ಚಳುವಳಿಯು ಜಾರ್ಖಂಡ್ ಹಾಗೂ ಒಡಿಶಾ ರಾಜ್ಯಗಳಲ್ಲೂ ಕೂಡ ಹಬ್ಬತ್ತೆ. ಕೊನೆಗೆ ಸರ್ಕಾರವು ತನ್ನ ಯೋಜನೆಯಿಂದ ಹಿಂದೆ ಸರಿಯುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ,
ಸೊ ನಂತರದಲ್ಲಿ 1988ರಲ್ಲಿ ಸೇವ್ ವೆಸ್ಟರ್ನ್ ಘಾಟ್ಸ್ ಅಂತ ಹೇಳಿ ಚಳುವಳಿಗಳು ಆರಂಭವಾಗುತ್ತೆ. ಸ್ಥಳ ಅಂತ ಬಂದಾಗ ತಾಪಿ ನದಿಯಿಂದ ಕನ್ಯಾಕುಮಾರಿಯವರೆಗೆ ವಿಸ್ತರಿಸಿರುವಂತಹ ಪಶ್ಚಿಮ ಘಟ್ಟದ ಒಂದು ಪ್ರದೇಶಗಳೇನಿರುತ್ತೆ, ಸೊ ಈ ಒಂದು ಪ್ರದೇಶದಲ್ಲಿ ಈ ಒಂದು ಚಳುವಳಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನೇತೃತ್ವ ಅಂತ ಬಂದಾಗ ಕೈಲಾಸ್ ಮಲ್ಹೋತ್ರರವರು ಈ ಒಂದು ಚಳುವಳಿಯ ನೇತೃತ್ವವನ್ನು ವಹಿಸ್ಕೊಳ್ತಾರೆ. ಉದ್ದೇಶ ಅಂತ ಬಂದಾಗ ಪಶ್ಚಿಮ ಘಟ್ಟದ ಸಂರಕ್ಷಣೆ ಈ ಒಂದು ಚಳುವಳಿಯ ಮೂಲ ಉದ್ದೇಶವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಹಿನ್ನೆಲೆ ಅಂತ ಬಂದಾಗ ಪಶ್ಚಿಮ ಘಟ್ಟದ ಅರಣ್ಯ ಮತ್ತು ಸಸ್ಯವರ್ಗ ನಾಶವನ್ನು ತಡೆಗಟ್ಟುವಂಥದ್ದು, ಅಭಿವೃದ್ಧಿ ಚಟುವಟಿಕೆಗಳನ್ನು ವಿವೇಚನಾಶೀಲತೆಯಿಂದ ಕೈಗೊಳ್ಳಬೇಕು ಅಂತ ಹೇಳಿ ಈ ಒಂದು ಚಳುವಳಿಯನ್ನು ಆರಂಭವನ್ನು ಮಾಡಲಾಗುತ್ತೆ. ಓಕೆ, ಸೊ ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಅಂತ ಬಂದಂಥ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಮಾಹಿತಿಯನ್ನು ಈ ಹಿಂದಿನ ತರಗತಿಯಲ್ಲಿ ನಾವು ಚರ್ಚೆನ ಮಾಡಿರ್ತೀವಿ. ಸೊ ಆ ತರಗತಿಯ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನೀವು ಆ ತರಗತಿಯನ್ನು ಕೇಳ್ಬೋದಾಗಿರುತ್ತೆ. ಸೊ ನಂತರ 1990ರಲ್ಲಿ ತೆಹರಿ ಅಣೆಕಟ್ಟು ವಿವಾದ ಅಂತ ಹೇಳಿ ಬರುತ್ತೆ. ಸ್ಥಳ ಅಂತ ಬಂದಾಗ ಉತ್ತರಾಖಂಡದ ಭಾಗೀರಥಿ ನದಿ ಏನಿರುತ್ತೆ, ಸೊ ಈ ನದಿಯ ಮೇಲೆ ತೆಹರಿ ಅಣೆಕಟ್ಟನ್ನು ಕಟ್ಟಬೇಕು ಅಂತ ಹೇಳಿ ಸರ್ಕಾರ ಯೋಜನೆಯನ್ನು ಕೈಗೊಂಡಿರುತ್ತೆ. ಸೊ ಇದರ ವಿರುದ್ಧವಾಗಿ 1990ರಲ್ಲಿ ಚಳುವಳಿ ಆರಂಭವಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಾಯಕರು ಅಂತ ಬಂದಾಗ ಸುಂದರ್ಲಾಲ್ ಬಹುಗುಣರವರು ಆಗಿರ್ತಾರೆ. ಸೊ ಉದ್ದೇಶ ಅಂತ ಬಂದಾಗ ಅಣೆಕಟ್ಟು ನಿರ್ಮಾಣದಿಂದ ನಿರಾಶ್ರಿತಗೊಳ್ಳುವಂತಹ ನಗರವಾಸಿಗಳ ಸ್ಥಳಾಂತರ ಪ್ರಕ್ರಿಯೆಯನ್ನು ವಿರೋಧ ಮಾಡುವಂಥದ್ದು, ಸುತ್ತಲಿನ ಸೂಕ್ಷ್ಮ ಪರಿಸರ ವ್ಯವಸ್ಥೆಯನ್ನು ಸಂರಕ್ಷಣೆಯನ್ನು ಮಾಡಬೇಕು ಅನ್ನುವಂಥದ್ದು ಈ ಒಂದು ಚಳುವಳಿಯ ಪ್ರಮುಖ ಉದ್ದೇಶವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರದಲ್ಲಿ ಕರ್ನಾಟಕ ಅಂತ ಬಂದಾಗ 1983ರಲ್ಲಿ ಅಪ್ಪಿಕೋ ಚಳುವಳಿ ಕರ್ನಾಟಕದ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ನೇತೃತ್ವ ಅಂತ ಬಂದಾಗ ಪಾಂಡುರಂಗ ಹೆಗ್ಗಡೆರವರು ವಹಿಸ್ಕೊಂಡಿದ್ರು ಅಂತ ಹೇಳಿ ನಾವು ನೋಡ್ಬೋದು. ಸೊ ಉದ್ದೇಶ ಅಂತ ಬಂದಾಗ ಅಪ್ಪಿಕೋ ಚಳುವಳಿಯು ಚಿಪ್ಕೋ ಚಳುವಳಿಯ ದಕ್ಷಿಣ ಭಾರತದ ಅವತರಣಿಕೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅರಣ್ಯ ಇಲಾಖೆಯು ಗುತ್ತಿಗೆದಾರರಿಂದ ಅರಣ್ಯ ನಾಶವನ್ನು ತಡೆಯಲು ಮರಗಳನ್ನು ಅಪ್ಪಿಕೊಳ್ಳುವುದರ ಮೂಲಕ ಈ ಚಳುವಳಿಯನ್ನು ಆರಂಭವನ್ನು ಮಾಡಲಾಗುತ್ತೆ. ಅಷ್ಟೇ ಅಲ್ಲದೆ ಈ ಒಂದು ಜಾಗೃತಿ ಕಾರ್ಯಕ್ರಮ ಅಂತ ಬಂದಾಗ ಜನಪದ ನೃತ್ಯದ ಮೂಲಕ, ಬೀದಿ ನಾಟಕಗಳ ಮೂಲಕ, ಕಾಲ್ನಡಿಗೆಯ ಮೂಲಕ ಜಾಗೃತಿ ಕಾರ್ಯಕ್ರಮವನ್ನು ಮೂಡಿಸಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಕೈಗಾ ಅಣುಸ್ಥಾವರದ ವಿರುದ್ಧದ ಪ್ರತಿಭಟನೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ಈ ಒಂದು ಕೈಗಾ ಅಣುಸ್ಥಾವರ. ಸೊ ಇದರ ವಿರುದ್ಧವಾಗಿ ಈ ಒಂದು ಪ್ರತಿಭಟನೆ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಅಣುಸ್ಥಾವರ ಅಂತ ಬಂದಂಥ ಸಂದರ್ಭದಲ್ಲಿ 1200 ಹೆಕ್ಟೇರ್ ಅರಣ್ಯ ಪ್ರದೇಶ ನಾಶವಾಗುತ್ತೆ. ಸ್ಥಾವರದ ವಿಕಿರಣದ ದುಷ್ಪರಿಣಾಮಕ್ಕೆ ನೆರೆಹೊರೆಯ ಗ್ರಾಮಗಳು ಕೂಡ ತುತ್ತಾಗಿವೆ ಅನ್ನುವಂಥದ್ದು ಪರಿಸರವಾದಿಗಳ ವಾದವಾಗಿರುತ್ತೆ. ಸೊ ಇಲ್ಲಿ ಈ ಒಂದು ಚಳುವಳಿಯ ನೇತೃತ್ವವನ್ನು ವಹಿಸಿದವರು ಅಂತ ಬಂದಾಗ ಮೊದಲಿಗೆ ಶಿರಸಿಯ ಪ್ರೊಫೆಸರ್ ಲಿಂಗೇಶ ಶರ್ಮರವರು ಆಗಿರ್ತಾರೆ. ನಂತರ ಡಾಕ್ಟರ್ ಶಿವರಾಮ ಕಾರಂತ್ರವರು ಆಗಿರ್ತಾರೆ, ಇದು ಭಾಳಷ್ಟು ಇಂಪಾರ್ಟೆಂಟು. ನಂತರ ಡಾಕ್ಟರ್ ಕುಸುಮಾ ಸೊರಬರವರು ಕೂಡ ಈ ಒಂದು ಸ್ಥಾವರದ ವಿರುದ್ಧದ ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತ್ರವರು ಅಂತ ಬಂದಾಗ ಇದು ಬಹಳಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಗುರುತು ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಕೈಗಾ ಅಣುಸ್ಥಾವರದ ವಿರುದ್ಧವಾಗಿ ತಮ್ಮ ಜೀವನ ಪೂರ್ತಿ ಪ್ರತಿಭಟನೆಯನ್ನು ಮಾಡಿದಂತಹ ಕನ್ನಡದ ಕವಿ ಯಾರು ಅಂತ ಹೇಳಿ ಇದೇ ಪಾಯಿಂಟ್ ಮೇಲೆ ಪ್ರಶ್ನೆ ಆಗಿದೆ. ಹಾಗಾಗಿ ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಶಿವರಾಮ್ ಕಾರಂತ್ರವರು ಈ ಒಂದು ಅಣುಸ್ಥಾವರದ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ 1987ರಲ್ಲಿ ಚಳುವಳಿಗಾರರು ಅಣುಸ್ಥಾವರದ ನಿರ್ಮಾಣಕ್ಕಾಗಿ ಗುರುತಿಸಲಾಗಿದ್ದಂತಹ ಸ್ಥಳಕ್ಕೆ ಹೋಗಿ ಪ್ರತಿಭಟನೆಯನ್ನು ಆರಂಭವನ್ನು ಮಾಡ್ತಾರೆ. ಆ ನಂತರ ಜಿಲ್ಲೆಯಾದ್ಯಂತ ಚಳುವಳಿ ಅನ್ನುವಂಥದ್ದು ಕಾಣಿಸ್ಕೊಳ್ಳುತ್ತೆ. ಸೊ ನಂತರದಲ್ಲಿ ಈ ಕೈಗಾ ಅಣು ವಿದ್ಯುತ್ ಸ್ಥಾವರ ಏನಿದೆ ಇದು ಕಾಳಿ ನದಿಯ ಕದ್ರಿ ಜಲಾಶಯದ ಎಡದಂಡೆಯಲ್ಲಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಪ್ರಮುಖ ಮಾಹಿತಿ ಆಗಿರುತ್ತೆ. ಸೊ ನಂತರದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ತದಡಿ ಉಷ್ಣ ವಿದ್ಯುತ್ ಸ್ಥಾವರದ ವಿರುದ್ಧ ಚಳುವಳಿಯನ್ನು ಕೂಡ ಆರಂಭವಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಕ್ಕೆ ಸಮೀಪವಿರುವಂತಹ ತದಡಿಯಲ್ಲಿ ಕೇಂದ್ರ ಸರ್ಕಾರ
4,000 ಮೆಗಾವ್ಯಾಟ್ ಸಾಮರ್ಥ್ಯದ ಉಷ್ಣ ವಿದ್ಯುತ್ ಸ್ಥಾವರವನ್ನು ಸ್ಥಾಪನೆಯನ್ನು ಮಾಡಲಿಕ್ಕೆ ಯೋಜನೆಯನ್ನು ಹಾಕೊಂಡಿರುತ್ತೆ. ಸೊ ಇದರ ವಿರುದ್ಧವಾಗಿ ಜನರು ಹೋರಾಟವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. 2006ರಲ್ಲಿ ಸುವರ್ಣಪಲ್ಲಿ ಮತ್ತು ರಾಮಚಂದ್ರಪುರದ ಸ್ವಾಮೀಜಿಗಳು ಈ ಒಂದು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಇದಾದ ನಂತರ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಪರಿಸರ ಸಂಘಟನೆಗಳು ಕೂಡ ಇವರ ಬೆಂಬಲಕ್ಕೆ ನಿಲ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ತದಡಿ ಉಷ್ಣ ವಿದ್ಯುತ್ ಸ್ಥಾವರ ಅಂತ ಬಂದಾಗ ಇದು ಸ್ಥಾಪನೆಗೊಂಡ್ರೆ ಇಲ್ಲಿ ಬಳಕೆ ಮಾಡಲಾಗುವಂತಹ ಕಲ್ಲಿದ್ದಲು ಏನಿರುತ್ತೆ, ಸೊ ಇದರಿಂದ ಹೊರಬರುವಂತಹ ಆರುಬೂದಿ ಸಮುದ್ರ ಆಗಿರ್ಬೋದು, ನದಿ ಆಗಿರ್ಬೋದು, ಅರಣ್ಯ ಆಗಿರ್ಬೋದು ಅಥವಾ ಗಾಳಿಯಲ್ಲಿ ಸೇರಿದರೆ ಅಪಾರ ಪ್ರಮಾಣದಲ್ಲಿ ಪರಿಸರ ನಾಶವಾಗುತ್ತೆ. ಅಲ್ಲದೆ ಪಶ್ಚಿಮ ಘಟ್ಟಗಳ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು ಪರಿಸರವಾದಿಗಳ ಒಂದು ಎಚ್ಚರಿಕೆ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ಉತ್ತರ ಕನ್ನಡದ ತದಡಿ ಉಷ್ಣ ವಿದ್ಯುತ್ ಸ್ಥಾವರದ ವಿರುದ್ಧದ ಚಳುವಳಿಯ ಮಾಹಿತಿಗಳು ಆಗಿರುತ್ತೆ. ಸೊ ನಂತರದಲ್ಲಿ ಕಬ್ಬನ್ ಪಾರ್ಕ್ ಉಳಿಸಿ ಅಂತ ಹೇಳಿ ಚಳುವಳಿಯನ್ನು 1998ರಲ್ಲಿ ಆರಂಭವಾಗುತ್ತೆ. ಸೊ ಇದರ ನೇತೃತ್ವ ಅಂತ ಬಂದಂಥ ಸಂದರ್ಭದಲ್ಲಿ ಮೇಧಾ ಪಾಟ್ಕರ್ ಅವರಾಗಿರ್ಬೋದು, AN ಯಲ್ಲಪ್ಪ ರೆಡ್ಡಿಯವರು, ಇವರು ಪರಿಸರ ತಜ್ಞರಾಗಿರ್ತಾರೆ. ನಿವೃತ್ತ ನ್ಯಾಯಮೂರ್ತಿಗಳಾದಂತಹ ನಿಟ್ಟೂರು ಶ್ರೀನಿವಾಸರಾವ್ರವರು ಕೂಡ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ನಂತರ ಸಾಹಿತಿಗಳಾದಂತಹ ಗಿರೀಶ್ ಕಾರ್ನಾಡ್ ಅವರು ಕೂಡ ಈ ಒಂದು ಚಳುವಳಿಯಲ್ಲಿ ಭಾಗವಹಿಸ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಹಾಗಾಗಿ ಕಮ್ಯುನಿಕೇಷನ್ ಪೇಪರಲ್ಲಿ ಕನ್ನಡ ಅಂತ ಬಂದಾಗ ಸೊ ಈ ರೀತಿ ಸಾಹಿತಿಗಳು ಹೋರಾಟದಲ್ಲಿ ಭಾಗವಹಿಸಿದರೆ ಸೊ ಅಲ್ಲಿ ಪ್ರಶ್ನೆ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ. ಸೊ ನಂತರ 1998ರಲ್ಲಿ ಕರ್ನಾಟಕ ಸರ್ಕಾರವು ಕಬ್ಬನ್ ಪಾರ್ಕ್ನಲ್ಲಿ ಶಾಸಕರ ಭವನವನ್ನು ವಿಸ್ತರಣೆ ಹಾಗೂ ಮತ್ತಿತರ ಕೆಲಸಕ್ಕಾಗಿ ಕಬ್ಬನ್ ಪಾರ್ಕನ್ನು ಬಳಸಿಕೊಳ್ಳಲು ಮುಂದಾಗುತ್ತೆ. ಸೊ ಇದರ ವಿರುದ್ಧವಾಗಿ ಪರಿಸರವಾದಿಗಳು ಈ ಚಳುವಳಿಯನ್ನು ಆರಂಭವನ್ನು ಮಾಡ್ತಾರೆ ಅಂತ ಹೇಳಿ ನೋಡ್ಬೋದು. ಕಬ್ಬನ್ ಪಾರ್ಕ್ನಲ್ಲಿರುವಂತಹ ವೈವಿಧ್ಯಮಯ ಪರಿಸರವನ್ನು ಕಾಪಾಡಲು ಅಲ್ಲಿರುವ ವಿಕ್ಟೋರಿಯಾ ರಾಣಿಯ ಪ್ರತಿಮೆಯ ಎದುರು ಧರಣಿಯನ್ನು ನಡೆಸಲಾಗುತ್ತೆ. ಚಳುವಳಿಯಿಂದ ಒತ್ತಡಕ್ಕೆ ಒಳಗಾದಂತಹ ಸರ್ಕಾರ ತನ್ನ ನಿರ್ಧಾರವನ್ನು ಹಿಂದೆ ತೆಗೆದುಕೊಳ್ಳುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ. ಸೊ ನಂತರದಲ್ಲಿ ಬೆಡ್ತಿ ನದಿ ಅಣೆಕಟ್ಟು ವಿರೋಧ ಚಳುವಳಿಯನ್ನು ಕೂಡ ನಾವು ನೋಡ್ಬೋದು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿಯುವಂತಹ ಬೆಡ್ತಿ ನದಿಗೆ ಅಣೆಕಟ್ಟನ್ನು ಕಟ್ಟಲಿಕ್ಕೆ ಸರ್ಕಾರ ಯೋಜನೆಯನ್ನು ಸಿದ್ಧಪಡಿಸುತ್ತೆ. ಈ ಒಂದು ಯೋಜನೆಯನ್ನು ವಿರೋಧಿಸಿ ಉತ್ತರ ಕನ್ನಡ ಜಲ ವಿದ್ಯುತ್ ವಿರೋಧಿ ಸಮಿತಿ ಅಂತ ಹೇಳಿ ಒಂದು ಪರಿಸರವಾದಿಗಳು ಒಂದು ಸಂಘ ಸಂಸ್ಥೆಯನ್ನು ಸ್ಥಾಪನೆಯನ್ನು ಮಾಡ್ತಾರೆ. ಬೆಡ್ತಿ ನದಿಗೆ 3 ಹಂತಗಳಲ್ಲಿ ಅಣೆಕಟ್ಟನ್ನು ನಿರ್ಮಿಸಿ ವಿದ್ಯುತ್ ಉತ್ಪಾದಿಸುವಂತಹ ಯೋಜನೆಯನ್ನು ರಾಜ್ಯ ಸರ್ಕಾರ ಹಾಕಿಕೊಂಡಾಗ ಬೆಡ್ತಿ ಚಳುವಳಿ ಅನ್ನುವಂಥದ್ದು ಪ್ರಾರಂಭವಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. 1972ರಲ್ಲಿ ಬೆಡ್ತಿ ನದಿ ವಿಚಾರವಾಗಿ ಯೋಜನಾ ವರದಿ ಕೂಡ ಮಂಡನೆಯನ್ನು ಮಾಡಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಾಯಕತ್ವ ಅಂತ ಬಂದಾಗ ಶ್ರೀಮತಿ ಅನಸೂಯ ಶರ್ಮರವರ ನೇತೃತ್ವದಲ್ಲಿ ಬೆಂಗಳೂರು ಚಲೋ ಚಳುವಳಿ ಅಂತ ಹೇಳಿ ಆರಂಭವಾಗುತ್ತೆ. ಸೊ ಇದರಿಂದಾಗಿ ತಾತ್ಕಾಲಿಕವಾಗಿ ತಡೆಯಾಜ್ಞೆಯನ್ನು ಈ ಒಂದು ಯೋಜನೆಯು ಪಡ್ಕೊಳ್ಳುತ್ತೆ. ಸೊ ಅಲ್ಲಿಗೆ ಈ ಒಂದು ಸಮಿತಿಯ ಒಂದು ಚಳುವಳಿ ಅನ್ನುವಂಥದ್ದು ಯಶಸ್ವಿ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಪ್ರದೇಶಕ್ಕೆ ಪರಿಸರವಾದಿಯಾದಂತಹ ಸುಂದರ್ಲಾಲ್ ಬಹುಗುಣರವರು ಕೂಡ ಭೇಟಿಯನ್ನು ಕೊಟ್ಟಿರ್ತಾರೆ ಮತ್ತು ಬಹಳಷ್ಟು ಸಲಹೆಗಳನ್ನು ಕೂಡ ಕೊಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ನಂತರ 1981ರಲ್ಲಿ ಸತ್ಯಾಗ್ರಹ ಅನ್ನುವಂಥದ್ದು ಆರಂಭವಾಗುತ್ತೆ. ಸೊ ನಂತರದ ದಿನಗಳಲ್ಲಿ ಚಳುವಳಿ ಅನ್ನುವಂಥದ್ದು ಬಹಳಷ್ಟು ವಿಭಾಗವಾಗುತ್ತೆ. ಸೊ ಇದರಿಂದಾಗಿ 1992ರಲ್ಲಿ ಬೆಡ್ತಿ ಮತ್ತು ಅಘನಾಶಿನಿ ಯೋಜನೆಯನ್ನು ಜಾರಿಗೆ ತರುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡಿತು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಸೊ ಇದಿಷ್ಟು ಕೂಡ ಬಹಳಷ್ಟು ಪ್ರಮುಖವಾದಂತಹ ಚಳುವಳಿಗಳು ಆಗಿರುತ್ತೆ. ಓಕೆ. ಸೊ ಇತ್ತೀಚೆಗೆ ನೀವೆಲ್ಲರೂ ಕೂಡ ಒಂದು ವಿಷಯವನ್ನು ಗಮನಿಸಿರ್ತೀರ. ಶರಾವತಿ ನದಿಗೆ ಹೊಸದಾಗಿ ಪಂಪ್ಡ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆಯನ್ನು ಜಾರಿ ಮಾಡಬೇಕು ಅಂತ ಹೇಳಿ ಸರ್ಕಾರ ಘೋಷಣೆಯನ್ನು ಮಾಡುತ್ತೆ. ಸೊ ಇದಕ್ಕೆ ಎಲ್ಲ ರೀತಿಯಾದಂತಹ ಪ್ರಿಪ್ರೇಷನ್ ಕೂಡ ಮಾಡ್ಕೊಳ್ತಾ ಇರ್ತಾರೆ. ಸೊ ಇದರ ವಿರುದ್ಧವಾಗಿ ಬಹಳಷ್ಟು ಹೋರಾಟಗಳು ಆಗುವಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿರ್ತೀವಿ. ಸೊ ಹಾಗಾಗಿ ಈ ಒಂದು ಯೋಜನೆ ಬಗ್ಗೆ ಪ್ರಶ್ನೆ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಸೊ ಈ ಒಂದು ಯೋಜನೆ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಕರ್ನಾಟಕ ಶರಾವತಿ ಪಂಪ್ಡ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆ ಅಂತ ಬಂದಾಗ ಈ ಒಂದು ಯೋಜನೆಗೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯಿಂದ
ತಾತ್ವಿಕವಾಗಿ ಅನುಮೋದನೆ ಸಿಕ್ಕಿರುವಂಥದ್ದನ್ನು ನಾವು ನೋಡ್ಬೋದಾಗಿರತ್ತೆ. ಈ ಒಂದು ಯೋಜನೆಯು ಈಗ ಅರಣ್ಯ ಸಂರಕ್ಷಣಾ ಕಾಯ್ದೆ 1980 ಅಡಿಯಲ್ಲಿ ಅನುಮೋದನೆಯನ್ನು ಪಡ್ಕೊಂಡಿದೆ. ನಂತರ ಅಂತಿಮವಾಗಿ NBWL ಅನುಮೋದನೆಗಾಗಿ ಹಿಂದಿರುಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈಗ ತಾತ್ಕಾಲಿಕವಾಗಿ ಅನುಮೋದನೆಯನ್ನು ಕೊಟ್ಟಿದ್ದಾರೆ. ಸೊ ಇದಾದ ನಂತರ ಏನಾಗುತ್ತೆ, ಸರ್ಕಾರ ಏನು ಮಾಡುತ್ತೆ, ಯಾವ ಪ್ಲೇಸಲ್ಲಿ ಈ ಒಂದು ಯೋಜನೆಯನ್ನು ಜಾರಿ ತರಬೇಕು, ಸೊ ಅಲ್ಲಿ ಸುತ್ತಮುತ್ತ ವಿಚಾರಗಳೇನಿರುತ್ತೆ, ಸೊ ಅಲ್ಲಿ ಅರಣ್ಯ ಪ್ರದೇಶಗಳನ್ನು ಹೇಗೆ ಸಂರಕ್ಷಿಸಬೇಕು, ಹಾಗೆ ಎಷ್ಟು ಅರಣ್ಯ ಪ್ರದೇಶ ಬೇಕಾಗುತ್ತೆ ಈ ಒಂದು ಯೋಜನೆಗೆ, ಈ ರೀತಿ ಪ್ರತಿಯೊಂದು ಕಾರ್ಯವಿಧಾನಗಳನ್ನು ಹಾಕೊಡುತ್ತೆ. ಸೊ ಹಾಗಾಗಿ ಈಗ ತಾತ್ಕಾಲಿಕವಾಗಿ ಅನುಮೋದನೆ ಸಿಕ್ಕಿದೆ, ಸರ್ಕಾರ ಕೂಡ ಪ್ರಿಪರೇಷನ್ ಮಾಡ್ಕೊಳ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಯೋಜನೆಯು ಶರಾವತಿ ವನ್ಯಜೀವಿ ಅಭಯಾರಣ್ಯದ ಪರಿಸರ ಸೂಕ್ಷ್ಮ ವಲಯ ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದು ಅಳಿವಿನ ಅಂಚಿನಲ್ಲಿರುವಂತಹ ಸಿಂಹಬಾಲದ ಮಕಾಕ್ ಆಗಿರ್ಬೋದು, ಹಾರ್ನ್ಬಿಲ್ ಆಗಿರ್ಬೋದು, ಅಥವಾ ನಾಗರ ಹಾವುಗಳಾಗಿರ್ಬೋದು, ಪಶ್ಚಿಮ ಘಟ್ಟಗಳ ಹಲವಾರು ಸ್ಥಳೀಯ ಸಸ್ಯ ಪ್ರಭೇದಗಳಿಗೆ ನೆಲೆಯಾಗಿರುವಂತಹ ಈ ಒಂದು ಪ್ರದೇಶ ಏನಿದೆ, ಇದರ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಪರಿಸರವಾದಿಗಳ ವಾದವಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನಮ್ಮ ಕರ್ನಾಟಕದ ವಿದ್ಯುತ್ ನಿಗಮ ಲಿಮಿಟೆಡ್ ಏನಿದೆ, ಇದು ಶರಾವತಿ ಕಣಿವೆಯ ಪಂಪ್ ಮಾಡಿದ ಶೇಖರಣಾ ಸಾಮರ್ಥ್ಯವನ್ನು ಬಳಸಿಕೊಂಡು ಹೆಚ್ಚುವರಿಯಾಗಿ 2000 ಮೆಗಾವ್ಯಾಟಷ್ಟು ವಿದ್ಯುತ್ತನ್ನು ಉತ್ಪಾದನೆಯನ್ನು ಮಾಡುವಂಥದ್ದು ಈ ಒಂದು ಯೋಜನೆಯ ಗುರಿಯಾಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಈ ಒಂದು ಯೋಜನೆಯು ಹೆಚ್ಚುತ್ತಿರುವಂತಹ ಗರಿಷ್ಠ ವಿದ್ಯುತ್ ಬೇಡಿಕೆಯನ್ನು ಪೂರೈಸುವಂತಹ ಉದ್ದೇಶವನ್ನು ಕೂಡ ಒಳಗೊಂಡಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಆದರೆ ಇಲ್ಲಿ ಯೋಜನಾ ಸ್ಥಳ ಅಂತ ಬಂದಾಗ ಇದು ಪರಿಸರ ಸೂಕ್ಷ್ಮ ವಲಯವಾದಂತಹ ಪಶ್ಚಿಮ ಘಟ್ಟಗಳಲ್ಲಿದ್ದು ಜೀವ ವೈವಿಧ್ಯತೆಯ ತಾಣವಾಗಿದ್ದು ಪರಿಸರವಾದಿಗಳಿಂದ ಪ್ರತಿಭಟನೆಗೆ ಕಾರಣವಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಆಗಲೇ ನಾವು ನೋಡಿದಂತೆ ಅಳಿವಿನ ಅಂಚಿನಲ್ಲಿರುವಂತಹ ಸಿಂಹಬಾಲದ ಮಕಾಕ್ ಏನಿರುತ್ತೆ, ಇದಕ್ಕೆ ಬಹಳಷ್ಟು ಅಪಾಯವಾಗುತ್ತೆ ಅನ್ನುವಂಥದ್ದು ಬಹಳಷ್ಟು ಆತಂಕದ ವಿಚಾರ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಈ ಒಂದು ಯೋಜನೆಗಾಗಿ 16,041 ಮರಗಳನ್ನು ಕಡಿಬೇಕು ಅಂತ ಹೇಳಿ ಗುರುತಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಹಾಗಾಗಿ ಇಲ್ಲಿ ವಿರೋಧ ಅನ್ನುವಂಥದ್ದು ವ್ಯಕ್ತವಾಗ್ತಿರುವಂಥದ್ದನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಯೋಜನೆ ಮತ್ತು ಅನುಷ್ಠಾನದ ಬಗ್ಗೆ ನಾವು ನೋಡೋದಾದರೆ, ಈ ಒಂದು ಯೋಜನೆಯು 7 ಕಿಲೋಮೀಟರ್ ಸುರಂಗದ ಮೂಲಕ ತಳಗಳಲೆ ಅಣೆಕಟ್ಟು ಮತ್ತು ಗೇರುಸೊಪ್ಪ ಅಣೆಕಟ್ಟುಗಳ ನಡುವೆ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಸ್ಥಾವರವನ್ನು ನಿರ್ಮಿಸುವಂಥದ್ದು ಈ ಒಂದು ಯೋಜನೆ ಒಳಗೊಂಡಿದೆ. 250 ಮೆಗಾವ್ಯಾಟ್ ಸಾಮರ್ಥ್ಯದ 8 ಘಟಕಗಳನ್ನು ಹೊಂದಿರುವಂತಹ ವಿದ್ಯುತ್ ಸ್ಥಾವರ ನಿರ್ಮಾಣವನ್ನು ಮಾಡಲಾಗುತ್ತೆ. ಅರಣ್ಯ ನಾಶವನ್ನು ಕಡಿಮೆ ಮಾಡುವಂತಹ ಉದ್ದೇಶದಿಂದ ಹೆಚ್ಚಿನ ನಿರ್ಮಾಣ ಕಾರ್ಯಗಳು ಭೂಗತದಲ್ಲಿ ನಡೆಯಲಿದೆ ಅಂತ ಹೇಳಿ ಈ ಒಂದು ಯೋಜನೆ ತಿಳಿಸಿದೆ. ಸೊ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಾವು ಮ್ಯಾಪಲ್ಲಿ ನೋಡ್ತಾ ಹೋಗೋಣ. ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಗೇರುಸೊಪ್ಪ. ಸೊ ಇಲ್ಲಿ ಶರಾವತಿ ನದಿ ಹರಿತಾ ಇದೆ. ಸೊ ಇದೇ ಶರಾವತಿ ನದಿಗೆ ಇಲ್ಲಿ ಗೇರುಸೊಪ್ಪ ಡ್ಯಾಮನ್ನು ಕಟ್ಟಿರುವಂಥದ್ದನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಸೊ ಇದು ಗೇರುಸೊಪ್ಪ ಡ್ಯಾಮ್ ಆಗಿರುತ್ತೆ. ಸೊ ಇದೇ ಶರಾವತಿ ನದಿಗೆ ಮತ್ತೊಂದು ಕಡೆ ತಳಗಳಲ್ಲೇ ಡ್ಯಾಮನ್ನು ಕೂಡ ಕಟ್ಟಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ಸೊ ಈ ಒಂದು ತಳಗಳಲ್ಲೇ ಡ್ಯಾಮಿಂದ ಈ ಗೇರುಸೊಪ್ಪ ಡ್ಯಾಮ್ವರೆಗೂ 7 ಕಿಲೋಮೀಟರ್ಗಳ ಒಂದು ಸುರಂಗ ಮಾರ್ಗದಲ್ಲಿ ಇಲ್ಲಿ ಮಧ್ಯದಲ್ಲಿ ಈ ಒಂದು ಸ್ಟೋರೇಜನ್ನು ನಿರ್ಮಾಣವನ್ನು ಮಾಡಲಾಗತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದನ್ನು ನೀವು ಇಲ್ಲಿ ಮ್ಯಾಪಲ್ಲಿ ನೋಡೋದಾದರೆ, ಸೊ ನೀವಿಲ್ಲಿ ನೋಡ್ತಿರುವಂಥದ್ದು ಗೇರುಸೊಪ್ಪ ಡ್ಯಾಮ್ ಆಗಿರುತ್ತೆ. ಸೊ ಇಲ್ಲಿ ತಳಗಳಲ್ಲೇ ಒಂದು ಡ್ಯಾಮ್ ಆಗಿರುತ್ತೆ. ಸೊ ಇಲ್ಲಿಂದ ಇಲ್ಲಿಗೆ ಸೊ ಈ ಒಂದು ದೂರ ಏನಿದೆ, ಸೊ ಇದರ ಮಧ್ಯದಲ್ಲಿ ಪಂಪ್ಡ್ ಸ್ಟೋರೇಜ್ ಒಂದು ಯೋಜನೆಯನ್ನು ಜಾರಿಗೆ ತರಬೇಕು ಅನ್ನುವಂಥದ್ದು ಇವರ ಉದ್ದೇಶವಾಗಿರುತ್ತೆ. ಸೊ ಇಲ್ಲಿ 7 ಕಿಲೋಮೀಟರ್ಗಳಷ್ಟು ಸುರಂಗ ಮಾರ್ಗದಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೆ ತರಲಾಗುತ್ತೆ ಅಂತ ಹೇಳಿ ಯೋಜನೆ ತಿಳಿಸಿದ್ದಾರೆ. ಆದರೆ ಇಲ್ಲಿ ಕಂಡು ಬರುವಂತಹ ಮರಗಳೇನಿರುತ್ತೆ, ಅರಣ್ಯ ಏನಾಗಿರುತ್ತೆ, ಸೊ ಅದೆಲ್ಲವೂ ಕೂಡ ನಾಶವಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದಿಷ್ಟು ಕೂಡ ಪ್ರಸ್ತುತ ಶರಾವತಿ ನದಿಗೆ ಸಂಬಂಧಪಟ್ಟಂತಹ ಪಂಪ್ಡ್ ಸ್ಟೋರೇಜ್ ಜಲವಿದ್ಯುತ್ ಯೋಜನೆ ಏನಾಗಿರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳಾಗಿರುತ್ತೆ. 2002ರಲ್ಲಿ ಜೈವಿಕ ವೈವಿಧ್ಯತಾ ಕಾಯ್ದೆ ಜಾರಿಯಾಗಿದೆ. ಈ ಕಾಯ್ದೆಯ ಅಡಿಯಲ್ಲಿ ಸೆಕ್ಷನ್ 63 ಸಬ್ ಕ್ಲಾಸ್ 2(1) ಏನಿದೆ, ಇದರ ಅಡಿಯಲ್ಲಿ ರಾಜ್ಯ ಜೀವ ವೈವಿಧ್ಯತೆಯ ಮಂಡಳಿಯು ಪ್ರಾಮುಖ್ಯತೆಯನ್ನು ಪಡೆದಿರುವಂತಹ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವ ಪಾರಂಪರಿಕ ವೃಕ್ಷವನ್ನು ಘೋಷಣೆಯನ್ನು ಮಾಡಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ,
ಸೊ ಈಗ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ ನಮ್ಮ ಕರ್ನಾಟಕದಲ್ಲಿರುವಂತಹ 10 ಪಾರಂಪರಿಕ ವೃಕ್ಷಗಳ ಬಗ್ಗೆ. ಸೊ ಈ ಒಂದು ಮಾಹಿತಿಯು 2010ರ ಮಾಹಿತಿ ಆಗಿರುತ್ತೆ. ಸೊ ಇದಾದ ನಂತರ ಪಾರಂಪರಿಕ ವೃಕ್ಷಗಳಿಗೆ ಸಂಬಂಧಪಟ್ಟ ಹಾಗೆ ವೆಬ್ಸೈಟ್ನಲ್ಲಿ ಯಾವುದೇ ರೀತಿಯಾದಂತಹ ಮಾಹಿತಿ ಲಭ್ಯವಿಲ್ಲದ ಕಾರಣ 2010ರ ಮಾಹಿತಿಯನ್ನೇ ನಾನಿಲ್ಲಿ ತೆಗೆದುಕೊಂಡಿದ್ದೇನೆ. ಸೊ ಇದರ ಪ್ರಕಾರವಾಗಿ ನಮ್ಮ ಕರ್ನಾಟಕದಲ್ಲಿ ಒಟ್ಟಾರೆಯಾಗಿ 10 ಪಾರಂಪರಿಕ ವೃಕ್ಷಗಳನ್ನು ಗುರುತಿಸಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಮೊದಲಿಗೆ ಬಿಜಾಪುರ ಜಿಲ್ಲೆಯ ಅಡನೋನ್ಸಿಯಾ ಡಿಜಿಟಾಟಾ ಅನ್ನುವಂತಹ ಒಂದು ಮರಕ್ಕೆ 600 ವರ್ಷದಷ್ಟು ಹಳೆಯದಾಗಿದೆ. ನಂತರ ಈ ಒಂದು ಮರವು 10.84 ಮೀಟರ್ ಸುತ್ತಳತೆಯನ್ನು ಒಳಗೊಂಡಿದ್ದು 5 ಮೀಟರ್ ಎತ್ತರವನ್ನು ಹೊಂದಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಮರ ಹೇಗಿರುತ್ತೆ ಅಂತ ಹೇಳಿ ನೀವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದು ಬಿಜಾಪುರ ಜಿಲ್ಲೆಯಲ್ಲಿರುವಂತಹ ಮರ ಆಗಿರೋದಿಲ್ಲ, ಬದಲಿಗೆ ಈ ಮರ ಹೇಗಿರುತ್ತೆ ಅಂತ ಹೇಳಿ ನಾನು ಉದಾಹರಣೆಗೆ ಈ ಒಂದು ಪಿಕ್ಚರನ್ನು ತೆಗೆದುಕೊಂಡಿದ್ದೇನೆ. ಸೊ ಇದೇ ಒಂದು ಮರ ಬಿಜಾಪುರದ ಮತ್ತೊಂದು ಪ್ರದೇಶದಲ್ಲಿ ಕಂಡುಬರುತ್ತೆ. ಆ ಪ್ರದೇಶದಲ್ಲಿ ಈ ಮರಕ್ಕೆ 359 ವರ್ಷಗಳಷ್ಟು ಹಳೆಯದಾಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಬಿಜಾಪುರ ಜಿಲ್ಲೆಯ ಸಿಂಗಡಿ ತಾಲೂಕಿನ ದೇವರ ಹಿಪ್ಪರಗಿ ಅನ್ನುವಂತಹ ಗ್ರಾಮದಲ್ಲಿರುವ ಹುಣಸೆ ಮರವು ಗುರುತಿಸಲಾದಂತಹ 10 ಮರಗಳಲ್ಲಿ ಅತ್ಯಂತ ಹಳೆಯದು ಅಂತ ಹೇಳಿ ನಾವು ನೋಡ್ಬೋದು. ಈ ಒಂದು ಹುಣಸೆ ಮರಕ್ಕೆ 883 ವರ್ಷಗಳನ್ನು ಪೂರೈಸಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಟಿ ವೆಂಕಟಾಪುರದಲ್ಲಿ ಇರುವಂತಹ ಬೇವಿನ ಮರವು 200 ವರ್ಷಗಳಷ್ಟು ಹಳೆಯದು ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರ ಮೈಸೂರು ಜಿಲ್ಲೆಯಲ್ಲಿರುವಂತಹ ಚಿಕ್ಕ ಹಳ್ಳಿಯಲ್ಲಿರುವ ಫಿಕಸ್ ಬೆಂಗಾಲೆನ್ನಿಸ್ ಅನ್ನುವಂತಹ ಒಂದು ಮರಕ್ಕೆ 260 ವರ್ಷಗಳು ಪೂರೈಸಿದೆ ಅಂತ ಹೇಳಿ ನೋಡ್ಬೋದು. ಸೊ ಫಿಕಸ್ ಬೆಂಗಾಲೆನ್ನಿಸ್ ಅಂತ ಹೇಳಿದ್ರೆ ನಾವು ಆಲದ ಮರ ಅಂತಲೂ ಕೂಡ ಕರಿಬೋದು, ಅಥವಾ ನಮ್ಮ ಭಾರತೀಯ ಆಲದ ಮರವೂ ಕೂಡ ಆಗಿರುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ, ಇದೇ ಮರ ಅಂತ ಹೇಳ್ಬೋದು. ಬಟ್ ಇದು ಮೈಸೂರಿನಲ್ಲಿರುವಂಥ ಮರ ಅಲ್ಲ, ನಾನು ಉದಾಹರಣೆಗೆ ತೆಗೆದುಕೊಂಡಿರುವಂಥದ್ದು. ಓಕೆ, ಸೊ 11.2 ಮೀಟರ್ ಸುತ್ತಳತೆಯನ್ನು ಒಳಗೊಂಡಿದೆ ಮೈಸೂರಿನಲ್ಲಿರುವಂತಹ ಆಲದ ಮರ. ಸೊ ನಂತರ 30 ಮೀಟರ್ ಅಷ್ಟು ಎತ್ತರವಾಗಿದೆ ಅಂತಲೂ ಕೂಡ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಮೈಸೂರಿನ ಮಾನಸ ಗಂಗೋತ್ರಿ ಆವರಣದಲ್ಲಿ ಫಿಕಸ್ ರಿಲಿಜಿಯೋಸಾ ಅಂತ ಹೇಳಿ ಒಂದು ಮರ ಬರುತ್ತೆ. ಸೊ ಇದನ್ನು ನಾವು ಬೋಧಿ ಟ್ರೀ ಅಂತಲೂ ಕೂಡ ಕರಿಬೋದು, ಅಥವಾ ಪೀಪಲ್ ಮರ ಅಂತಲೂ ಕೂಡ ಕರಿಬೋದು. ಈ ಮರಕ್ಕೆ 160 ವರ್ಷಗಳಷ್ಟು ಹಳೆಯದು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ಮೈಸೂರು ಅರಮನೆಯ ದ್ವಾರದಲ್ಲಿರುವಂತಹ ಕೆಂಪು ಬೂರಗ ಮರ ಅಂತ ಹೇಳಿ ಕರಿತೀವಿ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇದನ್ನು ರೆಡ್ ಸಿಲ್ಕ್ ಕಾಟನ್ ಟ್ರೀ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಈ ಒಂದು ಮರಕ್ಕೆ 130 ವರ್ಷಗಳಷ್ಟು ಹಳೆಯದು ಅಂತ ಹೇಳಿ ನೋಡ್ಬೋದು. ಸುತ್ತಳತೆ ಅಂತ ಬಂದಾಗ 28 ಮೀಟರನ್ನು ನೋಡ್ತೀವಿ. ಎತ್ತರ ಅಂತ ಬಂದಾಗ 19.4 ಮೀಟರ್ ಅಷ್ಟು ಎತ್ತರವನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರ ದೊಡ್ಡ ಆಲದ ಮರ. ಸೊ ಇದು ಬೆಂಗಳೂರಿನ ಕೇತೋಹಳ್ಳಿಯಲ್ಲಿ ಕಂಡುಬರುತ್ತೆ. ಇದಕ್ಕೆ 400 ವರ್ಷಗಳಷ್ಟು ಹಳೆಯದು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಬೆಂಗಳೂರಿನ ಲಾಲ್ಬಾಗಲ್ಲಿ ನಾವು ಕೂಕಿ ಮರ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಕೂಕಿ ಮರ ಹೇಗಿರುತ್ತೆ ಅಂತ ಹೇಳಿದ್ರೆ, ಸೊ ನೀವು ನೋಡ್ತಾ ಇದ್ದೀರಾ ನೋಡಿ. ಸೊ ಈ ರೀತಿಯಲ್ಲಿರುತ್ತೆ. ಲಾಲ್ಬಾಗಲ್ಲಿರುವಂತಹ ಕೂಕಿ ಮರಕ್ಕೆ 140 ವರ್ಷಗಳಷ್ಟು ವಯಸ್ಸಾಗಿದೆ, ಮತ್ತು 7 ಮೀಟರಷ್ಟು ಸುತ್ತಳತೆಯನ್ನು ಒಳಗೊಂಡಿದ್ದು 50 ಮೀಟರಷ್ಟು ಎತ್ತರವನ್ನು ಹೊಂದಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಪಿಳಲಿ ಮರ ಅಂತ ಬರುತ್ತೆ. ಇದು ಶಿವಮೊಗ್ಗ ಜಿಲ್ಲೆಯ ಬನವಾಸಿಯಲ್ಲಿ ಕಂಡುಬರುತ್ತೆ. ಸೊ ಈ ಒಂದು ಮರಕ್ಕೆ 400 ವರ್ಷಗಳಷ್ಟು ವಯಸ್ಸಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನೀವು ನೋಡ್ತಾ ಇದ್ದೀರಾ ಪಿಳಲಿ ಮರದ ಒಂದು ಎಲೆಗಳು ಹೇಗಿರುತ್ತೆ ಅಂತ ಹೇಳಿ. ಸೊ ಈ ರೀತಿಯಲ್ಲಿ ಇರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ನಮ್ಮ ಕರ್ನಾಟಕದ 10 ಪಾರಂಪರಿಕ ವೃಕ್ಷಗಳಾಗಿದೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ನಂತರದಲ್ಲಿ ನಮ್ಮೆಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಬಯೋಡೈವರ್ಸಿಟಿ ಆ್ಯಕ್ಟ್ 2002ರಲ್ಲಿ ಜಾರಿಗೆ ಬರುತ್ತೆ. ಈ ಕಾಯ್ದೆಯ ಅಡಿಯಲ್ಲಿ ನ್ಯಾಷನಲ್ ಬಯೋಡೈವರ್ಸಿಟಿ ಅಥಾರಿಟಿ ಅನ್ನುವಂತಹ ಒಂದು ಸಂಸ್ಥೆ 2003ರಲ್ಲಿ ಸ್ಥಾಪನೆ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಇನ್ನು ನಮ್ಮ ಕರ್ನಾಟಕದ ಬಯೋಡೈವರ್ಸಿಟಿ ಬೋರ್ಡ್ ಅಂತ ಬಂದಾಗ ಇದು ಕೂಡ ಜೂನ್ 2003ರಂದು ಒಂದು ಸ್ಥಾಪನೆ ಆಗುತ್ತೆ. ಅಧಿಕೃತವಾಗಿ 1 ಆಗಸ್ಟ್ 2003ರಿಂದ ಇದು ತನ್ನ ಕೆಲಸ ಕಾರ್ಯಗಳನ್ನು ನಿರ್ವಹಣೆಯನ್ನು ಮಾಡಲಿಕ್ಕೆ ಆರಂಭವನ್ನು ಮಾಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ಪರಿಸರ ಸಂಬಂಧಿ ಮಾಹಿತಿಗಳಾಗಿರುತ್ತೆ. ಸೊ ಇದು ಕೊನೆಯ ತರಗತಿ ಆಗಿರುತ್ತೆ. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.